ಅಂತ ಈ ದಿವಸಗಳಲ್ಲಿ ಏನಂತಾರೆ, ಈ ವಾರ ಲೋಕವೆಲ್ಲ ಸಂಭ್ರಮಿಸಲು ಹೋಗುವಾಗ ನಾವು ದೇವರು ಫಸ್ಟ್, ಓಕೆ, ಮೊದಲು ಫಸ್ಟ್ ತನ್ನ ವ್ಯಾಲೆಂಟೈನ್ ಆಫರ್ ಮಾಡಿದನು ಅಂತ ನಿಮ್ಮ ಗಮನಕ್ಕೆ ತರ್ತೇನೆ. ಓಕೆ, 2000 ವರ್ಷಗಳ ಹಿಂದೆ ಆ ಶಿಲುಬೆಯ ಮೇಲೆ ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಕೊಟ್ಟಾಗ ನಮ್ಮನ್ನು ಪಾಪದ ಸಂಕೊಲೆಯಿಂದ ಬಿಡಿಸಿ, ನಮ್ಮನ್ನು ಪಾಪದ ಗುಲಾಮತ್ವದಿಂದ ಬಿಡಿಸಿ, ನಮ್ಮನ್ನು ಸೈತಾನನ ಹಿಡಿತದಿಂದ ಬಿಡಿಸಿ, ನಮ್ಮನ್ನು ನಿತ್ಯ ಜೀವದ ಮಾರ್ಗಕ್ಕೆ ನಡೆಸುವುದಕ್ಕಾಗಿ ತನ್ನನ್ನೇ ಒಪ್ಪಿಸಿಕೊಟ್ಟಂಥ ಕಾರಣ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು. ಹಲ್ಲೆಲೂಯಾ. ಪ್ರೀತಿಯ ಸಂಕೇತ ಬರೀ ಒಂದು ರೆಡ್ ರೋಸ್ ಕಳುಹಿಸಿ ಅಲ್ಲ. ಓಕೆ, ಪ್ರೀತಿಯ ಸಂಕೇತ ನಾನು ಏನೋ ಅಲ್ಲಿ ಗಾರ್ಡನ್ ಸುತ್ತಾಡಿದೆ, ಅಲ್ಲಿ ಸುತ್ತಾಡಿದೆ ಅಲ್ಲ. ಪ್ರೀತಿಯ ಶ್ರೇಷ್ಠವಾದ ಸಂಕೇತ ಜೀವ ಕೊಟ್ಟು, ತನ್ನ ಪ್ರಾಣ ಕೊಟ್ಟು ನಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡನು. ಹಲ್ಲೆಲೂಯಾ. ನಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡನು, ತನ್ನ ಪ್ರಾಣ ಕೊಟ್ಟು ನಮ್ಮನ್ನು ಆತನು ಪ್ರೀತಿಸಿದ್ದಾನೆ. ಹಲ್ಲೆಲೂಯಾ. ಇದಕ್ಕಿಂತ ಶ್ರೇಷ್ಠವಾದ ಪ್ರೀತಿ ಇಲ್ವೇ ಇಲ್ಲ ಪ್ರಿಯರೇ, ಇದಕ್ಕಿಂತ ಶ್ರೇಷ್ಠವಾದ ಪ್ರೀತಿ ಇಲ್ವೇ ಇಲ್ಲ. ನಾವು ಈ ಪ್ರೀತಿಯ ಒಂದು ವಿಶೇಷವಾಗಿ ಕುಟುಂಬದಲ್ಲಿ ಅತ್ಯಂತ ಅವಶ್ಯವಾದಂಥ ಸಂಗತಿ. ಕೌಟುಂಬಿಕ ಜೀವಿತದಲ್ಲಿ ಇದು ಅತ್ಯಂತ ಅವಶ್ಯಕತೆ ಇರುವಂಥ ಸಂಗತಿ. ಈ ದಿವಸ ನಾವು ಇದನ್ನು ವಿಶೇಷವಾಗಿ ಯೋಚನೆ ಮಾಡೋಣ. ಸೊ ನಮ್ಮ ಈ ಒಂದು ಅಧ್ಯಯನ ನಾವು ಭಕ್ತಿವಂತ ಕುಟುಂಬವಾಗಿ ಬೆಳೆಯಬೇಕು ಅಥವಾ ಬೆಳೆಸುವ ವಿಧಾನ ಅಂತ ನಾವು ಹೇಳುವಾಗ, ಯಾವುದೇ ವಿಷಯವನ್ನು, ಒಂದು ಗಿಡವನ್ನು ಬೆಳೆಸಬೇಕಾದ್ರೆ ನಾವು ಜಾಗ್ರತೆ ವಹಿಸ್ತೇವೆ. ಏನಂತ, ಆ ಒಂದು ಗಿಡವನ್ನು ಉತ್ತಮವಾಗಿ ಬೆಳೆಸುವುದಕ್ಕೋಸ್ಕರ ಅದಕ್ಕಾಗಿ ಉತ್ತಮ ಸ್ಥಳವನ್ನು ಹುಡುಕ್ತೇವೆ, ಅದಕ್ಕಾಗಿ ಉತ್ತಮವಾದ ಮಣ್ಣನ್ನು ಹುಡುಕಿ ತರ್ತೇವೆ, ಅದಕ್ಕೆ ಉತ್ತಮವಾದ ಗೊಬ್ಬರ ಇರಬೇಕು, ಅದಕ್ಕೆ ಉತ್ತಮವಾದ ನೀರು ಇರಬೇಕು, ಅದಕ್ಕೆ ಉತ್ತಮವಾದ ಏನಂತಾರೆ ಬೆಳಕು ಬೀಳ್ತಾ ಇರಬೇಕು. ಅದೆಲ್ಲ ಜಾಗ್ರತೆ ವಹಿಸ್ತೇವೆ. ನಾವು ಒಂದು ವೇಳೆ ಯಾವುದೇ ಒಂದು ಒಳ್ಳೆ ಗಿಡ ಒಳ್ಳೆಯದಾಗಿ ಬೆಳಿಬೇಕು ಎಂಬುದಾಗಿರುವಾಗ ನಾವು ಅದನ್ನು ಆಲಸ್ಯ ಸ್ವಭಾವ, ಏನಾದರೂ ಹಾಕೋಣ, ಏನಾದರೂ ಇಲ್ಲ. ಆ ಗಿಡ ಉತ್ತಮವಾಗಿ ಬೆಳಿಬೇಕಾದ್ರೆ ಅದಕ್ಕಾಗಿ ಅನೇಕ ಮಹತ್ವದ ಅವಶ್ಯಕತೆಗಳನ್ನು ಪೂರೈಸುವಾಗ ಅದು ಉತ್ತಮವಾಗಿ ಬೆಳೀತದೆ. ಆ ಗಿಡ, ಅದಕ್ಕೆ ಉತ್ತಮವಾದ ಮಣ್ಣು, ಉತ್ತಮವಾದ ಗೊಬ್ಬರ, ಉತ್ತಮವಾದ ನೀರು ಸಿಗುವಾಗ ಅದು ಉತ್ತಮವಾಗಿ ಬೆಳೀತದೆ. ಅದಕ್ಕೆ ನಾವು ಅಲಕ್ಷ್ಯ ಮಾಡಿದರೆ ಅದು ಉತ್ತಮವಾಗಿ ಬೆಳೆಯುವುದಿಲ್ಲ. ಹಾಗೆ ಕುಟುಂಬವೂ ಸಹ, ಕುಟುಂಬಕ್ಕೆ ತನ್ನದೇ ಆದಂಥ ಅವಶ್ಯಕತೆ ಇದೆ. ಆ ಅವಶ್ಯಕತೆಗಳನ್ನು ಪೂರೈಸುವಾಗ ಅದು ಉತ್ತಮವಾದ ಕುಟುಂಬವಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ. ನಾವು ಇಬ್ರಿಯ ಗ್ರಂಥ 13ನೇ ಅಧ್ಯಾಯ 4ನೇ ವಚನವನ್ನು ಮುಖ್ಯವಾದ ವಚನವಾಗಿ ಈ ದಿವಸಗಳಲ್ಲಿ ಅಧ್ಯಯನ ಮಾಡಲಿಕ್ಕಿದ್ದೇವೆ. ಇಬ್ರಿಯ ಗ್ರಂಥ 13ನೇ ಅಧ್ಯಾಯ 4ನೇ ವಚನ. ಇದು ಬಹಳ ವಿಶೇಷವಾದ ವಚನ. ವಾಕ್ಯ ಓದುವಾಗ ನೀವು ಗಮನಿಸ್ತೀರಿ. ಇನ್ಫ್ಯಾಕ್ಟ್ ಅದು ಈಗಾಗಲೇ ಡಿಸ್ಪ್ಲೇ ಆಗ್ತಾ ಇದೆ. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು, ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನೆಂದು ತಿಳಿದುಕೊಳ್ಳ್ರಿ. ಇದನ್ನು ನಾವು ಇಂಗ್ಲಿಷ್ನಲ್ಲಿ ಗಮನಿಸುವಾಗ, ಮ್ಯಾರೇಜ್ ಶುಡ್ ಬಿ ಆನರ್ಡ್ ಬೈ ಆಲ್. ಮ್ಯಾರೇಜ್ ಶುಡ್ ಬಿ ಆನರ್ಡ್ ಬೈ ಆಲ್. ಅದನ್ನು ಕನ್ನಡದ ಇನ್ನೊಂದು ಭಾಷಾಂತರ ಹೀಗೆ ಹೇಳ್ತದೆ, ಎಲ್ಲರೂ ವಿವಾಹವನ್ನು ಗೌರವಿಸಬೇಕು. ಎಲ್ಲರೂ ವಿವಾಹವನ್ನು ಗೌರವಿಸಬೇಕು. ಮ್ಯಾರೇಜ್ ಶುಡ್ ಬಿ ಆನರ್ಡ್ ಬೈ ಆಲ್ and the marriage bed kept pure, for God will judge the adulterer and all the sexually immoral.
ಎಲ್ಲರೂ ವಿವಾಹವನ್ನು ಗೌರವಿಸಬೇಕು ಮತ್ತು ದಾಂಪತ್ಯ ಜೀವನವು ಪರಿಶುದ್ಧವಾಗಿರಬೇಕು. ಏಕೆಂದರೆ ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವರು. ಪ್ರಿಯರೇ, ಇದು ಇಬ್ರಿಯರಿಗೆ ಬರೆದ ಪತ್ರ. ಇಲ್ಲಿ ಒಂದು ಭಕ್ತಿವಂತ ಕುಟುಂಬ, ಭಯಭಕ್ತಿಯುಳ್ಳ ಕುಟುಂಬ, ಅದನ್ನು ಹೇಗೆ ಬೆಳೆಸಬೇಕು ಅನ್ನುವಂತಹ ಒಂದು ಹೇಗೆ ಬೆಳೆಸುವುದು ಎಂಬುವಂತಹ ವಿಷಯದ ಕುರಿತು ಬಹಳ ಮಹತ್ವದ ಸೂಚನೆಗಳು ಇಲ್ಲಿ ಕೊಡಲ್ಪಟ್ಟಿದೆ. ಸೊ ಆತ್ಮಿಕವಾದ ಭಯಭಕ್ತಿಯ ಕುಟುಂಬವನ್ನು ನಾವು ಬೆಳೆಸಬೇಕಾದ್ರೆ, ಪೋಷಿಸಬೇಕಾದ್ರೆ ಅದು ಕೆಲವೊಂದು ಅಗತ್ಯತೆಗಳನ್ನು ಪೂರೈಸಬೇಕು. ಒಂದು ಗಿಡ ಬೆಳಿಬೇಕಾದ್ರೆ ನೀರು ಬೇಕು, ಗೊಬ್ಬರ ಬೇಕು, ಬೆಳಕು ಬೇಕು, ಮಣ್ಣು ಬೇಕು. ಹಾಗೆ ಕುಟುಂಬ ಅನ್ನುವಂಥ ವ್ಯವಸ್ಥೆಯೂ ಕೂಡ ಆರೋಗ್ಯಕರವಾಗಿ ಬೆಳಿಬೇಕಾದ್ರೆ ಅದಕ್ಕೆ ತನ್ನದೇ ಆದಂತಹ ಒಂದು ಅವಶ್ಯಕತೆಗಳಿದೆ. ಅದನ್ನು ನಾವು ಆ ಅವಶ್ಯಕತೆಗಳನ್ನು ಪೂರೈಸಿದರೆ ಆ ಒಂದು ಕುಟುಂಬ ಅದು ಆರೋಗ್ಯಕರವಾದ ಕುಟುಂಬ, ಭಕ್ತಿವಂತ ಕುಟುಂಬವಾಗಿ ಬೆಳೆಯುವುದಕ್ಕೆ ಸಾಧ್ಯವಾಗ್ತದೆ. ನಾವು ವಿಶೇಷವಾಗಿ ಇಲ್ಲಿ ಗುರುತಿಸಬೇಕಾದಂಥ ಅಂಶ, ನಾವು ಇಲ್ಲಿ ಕುಳಿತಿರುವಂಥವರು ವಿವಾಹಿತರಿದ್ದೇವೆ. ಇಲ್ಲಿ ಕುಳಿತಿರುವಂಥವರು ವಿವಾಹವಾಗಬೇಕಾದ ಕನಸು ಕಾಣ್ತಾ ಇದ್ದೇವೆ. ಇಲ್ಲಿ ಕೆಲವರು ಒಂದು ವೇಳೆ ನಿಮ್ಮ ಯಜಮಾನರು ಇಲ್ಲದಿರುವಂಥ ಸ್ಥಿತಿಯೂ ಕೂಡ ಇರಬಹುದು. ಆದರೆ ಎಲ್ಲರೂ ಇಲ್ಲಿ ಒಂದು ನಾವು ಕಲಿಯಬೇಕಾದಂಥ ಅಂಶ ಏನಂದರೆ, ದೇವರ ವಾಕ್ಯ ಒಂದು ಆರೋಗ್ಯಕರವಾದ ಕೌಟುಂಬಿಕ ಜೀವಿತದ ಕುರಿತು ಇಲ್ಲಿ ಮಾರ್ಗದರ್ಶನ ಮಾಡ್ತಾ ಇದೆ. ಒಂದು ವೇಳೆ ಇದು ನಿಮ್ಮ ಜೀವಿತಕ್ಕೆ ಅನ್ವಯಿಸಲಿಕ್ಕಿಲ್ಲ ಅಂತ ನಿಮ್ಗೆ ಯೋಚನೆ ಆಗ್ಬೋದು. ನಿಮ್ಮ ಜೀವಿತ ಮತ್ತೊಬ್ಬರ ಜೀವಿತಕ್ಕೆ ಆಶೀರ್ವಾದ ಆಗುವುದಕ್ಕಾಗಿ ಇಂದು ನೀವು ಕಲಿಯಲಿಕ್ಕಿರುವಂಥ ವಾಕ್ಯವನ್ನು ಮತ್ತೊಬ್ಬರಿಗೆ ಮಾರ್ಗದರ್ಶನವಾಗಿ ಉಪಯೋಗಿಸುವುದಕ್ಕೂ ಕೂಡ ದೇವರು ನಿಮ್ಮನ್ನು ಈ ದಿವಸ ಇಲ್ಲಿ ಕರೆತಂದಿದ್ದಾನೆ. ಇಲ್ಲಿ ವಿಶೇಷವಾಗಿ ವಿವಾಹಿತರಾದಂಥವರು ಈ ಕೌಟುಂಬಿಕ ಜೀವಿತದ ಕೊರತೆಗಳನ್ನು, ಅವಶ್ಯಕತೆಗಳನ್ನು ಪೂರೈಸುವುದರಲ್ಲಿ ಪ್ರಯಾಸ ಪಡಬೇಕಾಗಬಹುದು. ಆ ವಿಷಯಗಳನ್ನು ನಾವು ಗಮನಿಸುವಾಗ ಆ ಅಗತ್ಯತೆಗಳನ್ನು ಪೂರೈಸುವುದಕ್ಕಾಗಿ ಒಂದು ವೇಳೆ ಹೆಚ್ಚು ಶ್ರಮಿಸಬೇಕಾಗಬಹುದು. ಆದರೆ ಅದರಿಂದ ಈ ಒಂದು ಗಿಡ ಚೆನ್ನಾಗಿ ಬೆಳೀತದೆ ಎಂಬುದಾಗಿದ್ದರೆ ಅದಕ್ಕಾಗಿ ನಾವು ಸಮಯ ಕೊಡುವುದು ಬಹಳ ಬಹಳ ಮುಖ್ಯವಾದದ್ದು. ನಿನ್ನ ಬಾಳ ಸಂಗಾತಿಯ ಕೊರತೆಗಳು, ನಿನ್ನ ಬಾಳ ಸಂಗಾತಿಯ ಪ್ರೀತಿಯ ಅಗತ್ಯತೆಗಳು, ಅವುಗಳನ್ನು ಪೂರೈಸುವುದಕ್ಕೆ ಎಷ್ಟು ಪ್ರಯತ್ನ ನಾವು ಮಾಡ್ತೇವೆ. ಅನೇಕರ ಏನಂತಾರೆ, ರೊಮ್ಯಾನ್ಸ್ ಏನಿದೆಯಲ್ಲ, ಕೇವಲ ಮದುವೆಗಿಂತ ಮೊದಲಷ್ಟೇ ಓಡಾಡಿದ್ದು, ಮದುವೆಗಿಂತ ಮೊದಲಷ್ಟೇ ಅವು ಇವು ಮೆಸೇಜ್ ಕಳಿಸಿದ್ದು. ಈಗ ಮುಗಿದೋತು. ಮೆಸೇಜ್ ಏನಂದ್ರೆ, ಊಟಕ್ಕೆ ಬಾ, ಚಹಾ ಕುಡಿ, ಮಾರ್ಕೆಟ್ ಹೋಗೋಣ, ಅದನ್ನು ಖರೀದಿ ಮಾಡು, ಇದನ್ನು ಖರೀದಿ ಮಾಡೋಣ. ನೋ 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 ಭಕ್ತಿವಂತ ದೈವಿಕ ಕುಟುಂಬಗಳು ನಾವು ಆಗಬೇಕಾಗಿದ್ದಲ್ಲಿ ದೇವರ ವಾಕ್ಯ ಈ ವಿಷಯದ ಕುರಿತು ನಮಗೆ ಮಾರ್ಗದರ್ಶನ ಕೊಡುವಂಥ ಸಂಗತಿಗಳನ್ನು ನಾವು ಮಾಡಬೇಕು. ಮೊದಲನೆಯದು, ಬಹಳ ಮುಖ್ಯವಾದಂಥ ಮೊದಲನೆಯದು, ಪ್ರಿಯರೇ, ಇದು ಗಂಡ ಮತ್ತು ಹೆಂಡತಿ ಇಬ್ಬರಿಗೂ ಕೂಡ ಅವಶ್ಯಕತೆ ಇರುವಂಥದ್ದು. ಅದು ಏನಪ್ಪ ಅಂತಂದರೆ ಷರತ್ತು ರಹಿತವಾದ ಪ್ರೀತಿ. ಓಕೆ, ಬೇಷರತ್ ಪ್ರೀತಿಸುವಂಥದ್ದು, ಬೇಷರತ್ ಪ್ರೀತಿಸುವಂಥದ್ದು. ಇಲ್ಲಿ ನಾವು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ, ಯಾಕೆ ಈ ಮಾತನ್ನು ನಾವು ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದೇವೆ? ಬೇಷರತ್ ಅಂದರೆ ಯಾವ ಕಂಡೀಷನ್ ಹಾಕದೆ ಪ್ರೀತಿಸಬೇಕು. ಯಾಕೆ 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 ಗೊತ್ತಾ? ದೇವರು ನಮ್ಮನ್ನು ಷರತ್ತು ಹಾಕದೆ ಪ್ರೀತಿಸಿದ್ದಾನೆ. ಹಲ್ಲೆಲೂಯಾ. ಷರತ್ತುಗಳನ್ನು ಇಡದೆ ನಮ್ಮನ್ನು ಆತನು ಪ್ರೀತಿಸಿದ್ದಾನೆ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ ವಚನ 4-5 ಬೈಬಲ್ ನಮಗೆ ಈ ರೀತಿಯಾಗಿ ತಿಳಿಸ್ತದೆ. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು, ಆಕ್ಚುಲಿ ಅಪರಾಧಗಳ ನಿಮಿತ್ತ, ಪಾಪದ ನಿಮಿತ್ತ
ಅವಿಧೇಯತೆಯ ನಿಮಿತ್ತ ನಾವು ಪಾಪದಲ್ಲಿ ಸತ್ತವರಾಗಿದ್ದೆವು. ನಮ್ಮ ಜೀವಿತ ಯಾವುದೇ ರೀತಿಯಾದ ಜೀವವಿಲ್ಲದಂತಹ ಜೀವಿತವಾಗಿತ್ತು. ಸೊ ಅಪರಾಧಗಳ ದಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ನಾವು ಮಾಡಿದ ದಾನ ಧರ್ಮ ಈ ಕಾರ್ಯಗಳಿಂದ ನಾವು ರಕ್ಷಣೆ ಹೊಂದಿಲ್ಲ. ನಮ್ಮ ಸತ್ಕ್ರಿಯೆಗಳ ನಿಮಿತ್ತ ರಕ್ಷಣೆ ಹೊಂದಿಲ್ಲ. ನಮ್ಮ ಜೀವಿತಗಳನ್ನು ನೋಡಿದರೆ ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನ ಆತನು ಪ್ರೀತಿಸಿದನು. ಹಲ್ಲೆಲೂಯಾ. ನಾವು ಪ್ರಿಯರೇ, ಇದು ಬಹಳ ವಿಶೇಷವಾದ ಯೋಚನೆ. ಪಾಪಿ ಮಾನವ ದೇವರನ್ನ ನಂಬುವ ಮೊದಲು, ಪಾಪಿಯಾಗಿ ಜೀವಿಸುತ್ತಿರುವ ಈ ಮಾನವ ದೇವರನ್ನ ನಂಬುವ ಮೊದಲು ದೇವರು ಅವನನ್ನು ಪ್ರೀತಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಅರ್ಹತೆ ಇಲ್ಲದಿದ್ದರೂ ದೇವರು ನನ್ನನ್ನು ಪ್ರೀತಿಸ್ತಾ ಇದ್ದಾನೆ. ನನಗೆ ಯೋಗ್ಯತೆ ಇಲ್ಲದಿದ್ದರೂ ದೇವರು ನನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಪ್ರಿಯರೇ, ನಾನು ಜಾರಿ ಬಿದ್ದರು, ನನ್ನ ಆತ್ಮಿಕ ಜೀವಿತ, ನನ್ನ ಸಂಬಂಧಗಳು, ನನ್ನ ಫೀಲಿಂಗ್ಸ್, ನನ್ನ ಅನಿಸಿಕೆಗಳು ಅಯೋಗ್ಯವಾಗಿದ್ದರೂ ಕೂಡ ದೇವರು ನನ್ನನ್ನು ಪ್ರೀತಿಸ್ತಾನೆ. ಇಲ್ಲಿ ನನ್ನ ನಡೆ, ನನ್ನ ನುಡಿ, ನನ್ನ ಯೋಚನೆಗಳು ದೇವರಿಗೆ ನಿರಾಶಾದಾಯಕವಾಗಿದ್ದರು, ನನ್ನನ್ನು ದ್ವೇಷಿಸುವುದು ದೇವರಿಗೆ ಸರಳವಾಗಿದ್ದರು, ದೇವರು ನನ್ನನ್ನು ಪ್ರೀತಿಸ್ತಾನೆ. ಹಲ್ಲೆಲೂಯಾ. ದೇವರು ನನ್ನನ್ನು ಪ್ರೀತಿಸ್ತಾನೆ. ನನ್ನ ಹೃದಯದಲ್ಲಿ ಅಹಂಕಾರ ತುಂಬಿ ತುಳುಕುತ್ತಾ ಇದ್ದರು, ಸ್ವಾರ್ಥಿಯಾಗಿ ನಾನು ಜೀವಿಸುತ್ತಾ ಇದ್ದರು, ದೇವರು ನನ್ನನ್ನು ಪ್ರೀತಿಸ್ತಾನೆ. ಹಲ್ಲೆಲೂಯಾ. ದೇವರು ನನ್ನನ್ನು ಪ್ರೀತಿಸ್ತಾನೆ. ಏನ್ ಗೊತ್ತಾ, ಏನೇ ಬಂದರೂ ಕೂಡ ದೇವರು ನನ್ನನ್ನು ಪ್ರೀತಿಸ್ತಾನೆ, ನನ್ನನ್ನು ಸ್ವೀಕರಿಸ್ತಾನೆ. ಹಲ್ಲೆಲೂಯಾ. ಪಕ್ಕದವ್ರಿಗೆ ಹೇಳ್ರಿ, ದೇವ್ರು ನಿನ್ನನ್ನು ಪ್ರೀತಿಸ್ತಾನೆ ಅಂತ. ದೇವ್ರು ನಿನ್ನನ್ನು ಪ್ರೀತಿಸ್ತಾನೆ. ಪ್ರಿಯರೇ, ಬೇಷರತ್ ಪ್ರೀತಿ ಅಂದರೆ ಏನೆಂಬುವಂಥದ್ದು ನಾವು ದೇವರಿಂದ ಕಲಿತೇವೆ. ಹಲ್ಲೆಲೂಯಾ. ದೇವರಿಂದ ಕಲಿತೇವೆ. ಸೊ ಆತನಿಂದ, ಇನ್ಫ್ಯಾಕ್ಟ್ ನಮ್ಮ ಪ್ರೀತಿಯ ಮಾದರಿ ಏನು, ಮಾಡೆಲ್ ಏನು, ಎಕ್ಸಾಂಪಲ್ ಏನು, ಉದಾಹರಣೆ ಏನು, ನಮ್ಮ ಪ್ರೀತಿಯ ಮಾದರಿ ಏನು? ನಾವು ಆರಾಧಿಸುವ ನಮ್ಮ ದೇವರು. ಹಲ್ಲೆಲೂಯಾ. ಪ್ರೀತಿಸಿ, ನಾವಿನ್ನೂ ಪಾಪದಲ್ಲಿರುವಾಗಲೇ ನಮ್ಮನ್ನು ಪ್ರೀತಿಸಿ, ನಾವು ಸತ್ತು ಮರಣ ಪಾಪದ ನಿಮಿತ್ತ ಸತ್ತು ಹೋಗಿರುವಾಗಲೂ ನಮ್ಮನ್ನು ಪ್ರೀತಿಸಿದಂಥ ಆ ದೇವರು. ಹಲ್ಲೆಲೂಯಾ. ಈ ಮಾತು ನಾವು ಯೋಚಿಸಬೇಕು. ಗಂಡ ಮತ್ತು ಹೆಂಡತಿ ಒಬ್ಬರಿಂದ ಒಬ್ಬರಲ್ಲಿ ಬೇಷರತ್ ಪ್ರೀತಿ ಅಂತಂದರೆ ಆ ನಮ್ಮ ಪ್ರೀತಿಯ ಆದರ್ಶ, ನಮ್ಮ ಪ್ರೀತಿಯ ಪ್ರೇರಣೆ ನಾವು ಆರಾಧಿಸುವ ದೇವರು. ಹಲ್ಲೆಲೂಯಾ. ನಾವು ಆರಾಧಿಸುವ ದೇವರು. ಗಂಡ ಮತ್ತು ಹೆಂಡತಿ ಅವರ ಒಂದು ಪ್ರೀತಿಯ ವಿಷಯವಾಗಿ ಇಂದು ಬೇಷರತ್ತಾಗಿ ಪ್ರೀತಿಸಬೇಕಾದ ಒಂದು ಅವಶ್ಯಕತೆ ಇದೆ. ಗಿಡಕ್ಕೆ ನೀರು ಹೇಗೋ ಹಾಗೆ ಗಂಡ ಅಥವಾ ಹೆಂಡತಿ ಒಬ್ಬರನ್ನೊಬ್ಬರು ಬೇಷರತ್ತಾಗಿ ಷರತ್ತುಗಳನ್ನು ಹಾಕದೆ ಪ್ರೀತಿಸುವಂತಹದರ ಅವಶ್ಯಕತೆ ಇದೆ. ಇಬ್ರಿಯ 13:4 ತಿರುಗಿ ನಾವು ಓದಲಿಕ್ಕಿದ್ದೇವೆ. ಎಲ್ಲರೂ ವಿವಾಹವನ್ನು ಗೌರವಿಸಬೇಕು ಮತ್ತು ದಾಂಪತ್ಯ ಜೀವನವು ಪರಿಶುದ್ಧವಾಗಿರಬೇಕು, ಏಕೆಂದರೆ ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನು. ಈ ಮಾತು ವಾಕ್ಯದ ಆಧಾರವಾಗಿ ನಾವು ಹೇಳ್ತಾ ಇರುವಂತೆ ವಿವಾಹವನ್ನು ಗೌರವಿಸಬೇಕು. ಆದರೆ ಎಲ್ಲದಕ್ಕಿಂತ ಮೊದಲು ಯಾರು ವಿವಾಹ ಸಂಬಂಧವನ್ನು ಗೌರವಿಸಬೇಕು ಗೊತ್ತಾ? ವಿವಾಹಿತರು ಗೌರವಿಸಬೇಕು. ಅನೇಕರಿಗೆ ಏನಾಗ್ಬಿಟ್ಟಿದೆ ಅಂದರೆ ಕುಟುಂಬ ಅಂದರೆ ತಲೆನೋವು ಆಗಿಬಿಟ್ಟಿದೆ. ಅಂಥ ಗಂಡ ಸಿಕ್ಕಿದ್ದಾನೆ, ಹೆಂಡತಿ ಸಿಕ್ಕಿದ್ದಾಳೆ, ಅದರ ಕುರಿತು ಒಂದು ಏನಂತಾರೆ, ಅಪಮಾನಕರವಾಗಿ ಅಗೌರವದಿಂದ ಕುಟುಂಬ ಜೀವಿತವನ್ನು ಯೋಚಿಸುವಂಥದ್ದು ಇದು ಒಂದು ಗಮನಿಸ್ರಿ.
ಓಕೆ. ಬೇಷರತ್ ಪ್ರೀತಿ ಯಾಕೆ? ಆ ದೇವ್ರ ಮಕ್ಕಳು ಸ್ವಾಮಿ ನೀವು, ನಾವು ದೇವ್ರ ಮಕ್ಕಳು. ನಮ್ಮ ಪ್ರೀತಿ ಷರತ್ತುಬದ್ಧ ಪ್ರೀತಿ ಆಗಲಿಕ್ಕೆ ಯಾವಾಗ ಸಾಧ್ಯ ಗೊತ್ತಾ? ನಾವು ಸ್ವಾರ್ಥಿಗಳಾಗಿರುವಾಗ. ಗಂಡನೂ ಸ್ವಾರ್ಥಿ, ಹೆಂಡತಿನೂ ಸ್ವಾರ್ಥಿ ಅಂದ್ರೆ ಸ್ವಾರ್ಥ ಸಾರೋರಲ್ಲವರು, ಹಂಗೆ ತಿಳ್ಕೊಬೇಡ್ರಿ. ಸ್ವಾರ್ಥಿ ಅಂತಂದ್ರೆ ಏನಂತಾರೆ, ಏನೋ ಭಾಳ ಸ್ವಾರ್ಥ. ನನ್ನ ಇದು ಸ್ವಾರ್ಥ ಬರೀತು. ಯಾವಾಗಲೂ ನಾನು ಹೇಳ್ದಂಗೆ ಆಗ್ಬೇಕು. ಹೆಂಡತಿನೂ ಹೇಳ್ತಾಳೆ ನಾನು ಹೇಳ್ದಂಗೆ ಆಗ್ಬೇಕು, ಗಂಡನು ಹೇಳ್ತಾಳೆ ನಾನು ಹೇಳ್ದಂಗೆ ಆಗ್ಬೇಕು. ಸ್ವಾರ್ಥಿ, ಇಬ್ಬರು ಸ್ವಾರ್ಥಿಗಳ ದಾಂಪತ್ಯ ಅದು ರಕ್ಷಣೆ ಹೊಂದಬೇಕಾಗಿದೆ. ದೇವರ ಕಡೆಗೆ ಅದು ದೇವರ ಕಡೆಗೆ ತಿರುಗಬೇಕಾಗಿದೆ. ಪ್ರಿಯರೇ, ಒಂದು ವೇಳೆ ಗಂಡ ತನ್ನ ಹೆಂಡತಿಯಲ್ಲಿ ಇಟ್ಟಿರುವ ಅಪೇಕ್ಷೆಯ ಪ್ರಕಾರ ಆ ಹೆಂಡತಿ ವರ್ತಿಸಲಿಲ್ಲ, ಅಥವಾ ಹೆಂಡತಿಯ ಅಪೇಕ್ಷೆಯ ಪ್ರಕಾರ ಗಂಡ ವರ್ತಿಸಲಿಲ್ಲ, ಮನ್ಯಾಗ ಬಂದ್ಕೊಳ್ಳಿ ಗಂಡ ಏನಾಗ್ತಾನೆ ಗೊತ್ತಾ? ಗುಡು ಏನೋ ಗುಡುಗು ಸಿಡ್ಲು ಸ್ಟಾರ್ಟ್ ಆಗಿಬಿಡ್ತೈತೆ. ಓಕೆ. ಹೆಂಡತಿ ನೋಡಿದ್ರೆ ಸಿಟ್ಟು, ಗಂಡನ ನೋಡಿದ್ರೆ ಸಿಟ್ಟು, ಹಾರಾಡುವ ತಟ್ಟೆಗಳು ಮನೆಯಲ್ಲಿ. ಭಾಳ ಇವು ಕಂಪ್ಲೇಂಟ್ ನಾವು ಕೇಳಿದ್ದೇವೆ. ಏನಂತ? ಎಲ್ಲ ಹೊರಗೆ ನೋಡಿದ್ರೆ ಮಹಾ ಸಂತರಿ ನನ್ನ ಗಂಡ, ಮನ್ಯಾಗ ಬಂದ್ಕೊಳ್ಳಿ ಗುರ್ರ್ ಅಂತ ಸ್ಟಾರ್ಟ್ ಮಾಡಿರ್ತಾನಂತೆ. ಅಪೇಕ್ಷೆಗಳು, ಎಕ್ಸ್ಪೆಕ್ಟೇಷನ್ಸ್ ಅಂತೇನು ಹೇಳ್ತಾರಲ್ಲ, ಆ ಎಕ್ಸ್ಪೆಕ್ಟೇಷನ್ಸ್ ಪೂರ್ತಿಗೊಳ್ತಾ ಇಲ್ಲ. ಸೊ ನನ್ನ ಅಪೇಕ್ಷೆ ಪ್ರಕಾರ ನೀನಿರಬೇಕು ಅಂತ ಗಂಡ ಯೋಚಿಸಿದರೆ, ಹೆಂಡತಿಯ ಯೋಚನೆ ಕೂಡ ನೀನು ನನ್ನ ಅಪೇಕ್ಷೆ ಪ್ರಕಾರ ಇರಬೇಕು. ಇವೆಲ್ಲ ರೂಲ್ಸ್. ಇದು ಕುಟುಂಬದಲ್ಲಿ ಶಾಂತಿ ಸಮಾಧಾನದಿಂದ ಇರಬೇಕಂದ್ರೆ ಇವೆಲ್ಲ ರೂಲ್ಸ್ ಹಾಕಿಕೊಂಡು, ಕಂಡೀಷನ್ಸ್ ಇಟ್ಕೊಂಡು ಕೌಟುಂಬಿಕ ಜೀವಿತ ಜೀವಿಸುವಂಥದ್ದು. ಎಚ್ಚರಿಕೆ. ಮದುವೆ ಆಗಿದೆ, ಇನ್ಫ್ಯಾಕ್ಟ್ ಕೆಲವು ಈ ವಿಡಿಯೋಸ್ ನೀವು ನೋಡಿರ್ಬೋದು. ನೀವು ಯಾವಾಗ ಖುಷಿಯಿಂದ ಇದ್ರಿ ಮದುವೆಗಿಂತ ಮೊದಲ, ಮದುವೆ ಆದಮೇಲೆ ಅಂತ ನೋಡಿದ್ದೀರ ಕೆಲವೊಂದು ವಿಡಿಯೋಗಳು. ಇವು ವೈರಲ್ ಕೂಡ ಆಗಿದೆ. ಮೆಜಾರಿಟಿ ಆಫ್ ದ ಹೆಚ್ಚಾಗಿ ಜನ ಹೇಳಿದ್ದು ಮದುವೆಗಿಂತ ಭಾಳ ಸುಖವಾಗಿದ್ದೀರಿ, ಮದುವೆ ಮಾಡ್ಕೊಂಡು ಈಗ ಇವನು ಕಟ್ಕೊಂಡು ನಮ್ಮ ಜೀವನ ಎಲ್ಲ ಹಾಳಾಗಿಬಿಟ್ಟಿದೆ. ಸ್ವಾರ್ಥ ಭರಿತ ಜೀವಿತ. ಬೇಷರತ್ ಪ್ರೀತಿ ಇಲ್ಲ. ಇನ್ಫ್ಯಾಕ್ಟ್ ಅವರಿಗೆ ಆ್ಯಕ್ಚುಲಿ ದಾಂಪತ್ಯ ಜೀವಿತ ಸುಖಕರವಾಗಿರುವಂಥ ಜೀವಿತದ ಅನುಭವ ಇಲ್ಲ, ಅರಿವು ಇಲ್ಲ, ಅದರ ಅಪೇಕ್ಷೆಯನ್ನು ಕೂಡ ಬಿಟ್ಟುಬಿಟ್ಟಿದ್ದಾರೆ. ಪ್ರಿಯರೇ, ಹೇಗೆ ಈ ಬೇಷರತ್ತಾದ ಕಂಡೀಷನ್ ಇಲ್ಲದೆ ಪ್ರೀತಿಸುವಂಥದ್ದು ಹೇಗೆ ಸಾಧ್ಯ? ಗಂಡನು ಮಾಡಬೇಕಾದ ಕೆಲವು ಸಂಗತಿಗಳಿದೆ. ಓಕೆ. ವಾಕ್ಯ ಈ ಸಂಗತಿಗಳನ್ನು ಮಾರ್ಗದರ್ಶನ ಮಾಡ್ತದೆ. ಓಕೆ. ವಾಕ್ಯ, ದೇವರ ವಾಕ್ಯ ಆಧಾರಿತವಾಗಿ ನಾವು ಇದನ್ನು ಯೋಚಿಸ್ತಾ ಇದ್ದೇವೆ. ಓಕೆ. ಯಾಕಂದರೆ ಕೆಲವರು ನಾವು ಯೋಚಿಸ್ತೇವೆ, ದೇವರಿಗೆ ಇರುವಂಥ ಮುಖ್ಯವಾದ ಕಾಳಜಿ ಏನಂದರೆ, ನೀನು ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಸೇರಬೇಕು, ಅದೇ ಮುಖ್ಯವಾದ ಗುರಿ. ಸ್ವಾಮಿ, ನೀನು ಈ ಲೋಕದಲ್ಲಿ ಹೇಗೆ ಜೀವಿಸಬೇಕು ಅನ್ನುವಂಥದ್ದು ದೇವರ ವಾಕ್ಯ ಕಲಿಸ್ಕೊಡ್ತದೆ. ನಾವು ಇಬ್ರಿಯ ಗ್ರಂಥ ಈ 13ನೇ ಅಧ್ಯಾಯದ ಈ ವಚನ ಏನು ಓದ್ತಾ ಇದ್ದೇವಲ್ಲ, ಅದು ಬೈಬಲ್ನಲ್ಲಿ ಇರುವಂಥದ್ದು. ಕೌಟುಂಬಿಕ ಜೀವಿತವನ್ನು ಜೀವಿಸುವುದರ ಕುರಿತು ಮಾರ್ಗದರ್ಶನ ಕೊಡ್ತಾ ಇರುವಂಥದ್ದು ದೇವರ ವಾಕ್ಯ. ಹಾಲೆಲೂಯಾ. ದೇವರ ವಾಕ್ಯ. ನೀನು ನಿನ್ನ ಕೌಟುಂಬಿಕ ಜೀವಿತ ಹೇಗೆ ಜೀವಿಸಬೇಕು, ನೀನು ಸೀರಿಯಲ್ ಅನುಸರಿಸಿದರೆ, ನೀನು ಮೊಬೈಲ್ ಅನುಸರಿಸಿದರೆ, ಅಥವಾ ನೀನು ನಿನ್ನ ತಂದೆ ತಾಯಿಗಳ ಮಾದರಿಯನ್ನು ಅನುಸರಿಸಿದರೆ, ಯು ಆರ್ ಹೆಡ್ಡಿಂಗ್ ಇನ್ ದ ರಾಂಗ್ ಡೈರೆಕ್ಷನ್. ದೇವರ ವಾಕ್ಯ ಏನು ಹೇಳ್ತದೆ ಅದರ ಪ್ರಕಾರ ನಾವು ಕೌಟುಂಬಿಕ ಜೀವಿತ ಜೀವಿಸಲು ಆರಂಭಿಸುವಾಗ ನಿಜವಾಗಲೂ ಕುಟುಂಬ ಅನ್ನುವಂಥದ್ದು ಸಂತೋಷದ ಕುಟುಂಬವಾಗ್ತದೆ, ಸಂತೋಷಭರಿತ ಕುಟುಂಬವಾಗ್ತದೆ. ಹೆಂಡತಿಯನ್ನು ಪ್ರತಿದಿನ ಸಾಧ್ಯವಾದಷ್ಟು ಅಭಿನಂದಿಸು. ಓಕೆ. ಇಟ್ಸ್ ಎನ್ ಇಂಪಾರ್ಟೆಂಟ್ ಥಿಂಗ್. ಅಭಿನಂದಿಸು. ಗಂಡನಿಗಿರುವಂಥ ಜವಾಬ್ದಾರಿ. ಅನೇಕ ಸಾರಿ ಎದ್ದು ಕೂಡಲೇ ಫಸ್ಟ್ ಕೆಲಸ ಕಿರಿಕಿರಿ ಕೊಡೋದಂತಾರಲ್ರಿ, ಅದು ಇಲ್ಲ ಇದು ಇಲ್ಲ, ಹಂಗಿದಿ ಹಿಂಗಿದಿ, ಅದನ್ನು ಮಾಡ್ತಾ ಇಲ್ಲ ಇದನ್ನು ಮಾಡ್ತಾ ಇಲ್ಲ. ಏನು ಗೊತ್ತಾ, ನಾವು ಒಂದು ವೇಳೆ ಗಂಡನು ಫಸ್ಟ್ ಕೆಲಸ ಅಭಿನಂದಿಸುವುದನ್ನು ಬಿಟ್ಟು
ಒಳ್ಳೆಯದನ್ನು ನೋಡುವುದನ್ನು ಬಿಟ್ಟು, ಹೆಂಡತಿಯಲ್ಲಿ ಒಳ್ಳೆಯದನ್ನು ನೋಡುವುದನ್ನು ಬಿಟ್ಟು ಬರೀ ನೆಗೆಟಿವ್ ನಕಾರಾತ್ಮಕವಾದಂಥ ಸಂಗತಿಗಳನ್ನು ನೋಡಲು ಆರಂಭಿಸಿದರೆ ಏನಾಗ್ತದೆ? ಷರತ್ತುಗಳನ್ನ ಹಾಕ್ತಾ ಇದೆ. ಪ್ರೀತಿಯ ಜೀವಿತಕ್ಕೆ ಷರತ್ತುಗಳನ್ನ ಹಾಕ್ತಾ ಇದೆಯಾ? ಅವಳೊಂದಿಗೆ ಸಮಯ ಕೊಟ್ಟು ಮಾತಾಡು, ಅವಳೊಂದಿಗೆ ಸಮಯ ಕೊಟ್ಟು ಅವಳ ಮಾತುಗಳಿಗೆ ಕಿವಿಗೊಡು, ಅವಳ ಅಭಿಪ್ರಾಯಕ್ಕೆ ಗೌರವ ಕೊಡು, ಸಹಾಯ ಮಾಡು. ಸಾಧ್ಯವಾದಷ್ಟು ನಿನ್ನಿಂದ ಎಷ್ಟೋ ಕುಟುಂಬದಲ್ಲಿ ನೀನು ಸಹಾಯ ಮಾಡು. ಇದು ಬೇಷರತ್ ಪ್ರೀತಿಯಪ್ಪ. ನಮ್ಮಪ್ಪ ಮಾಡಿಲ್ಲ, ಆ ಸೀರಿಯಲ್ದಾಗಿರೋರು ಮಾಡಿಲ್ಲ. ಏನು ಗೊತ್ತಾ, ನಿನ್ನ ಕುಟುಂಬದ ಸಮಸ್ಯೆಗಳು ಬರುವಾಗ ಆ ಸೀರಿಯಲ್ದವರು ಸಹಾಯ ಮಾಡೋದಿಲ್ಲ. ಓಕೆ, ಆ ಸೀರಿಯಲ್ದಾಗಿರುವ ಯಾವ ಹೀರೋಗಳು ಸಹಾಯ ಮಾಡೋದಿಲ್ಲ, ಆ ಫಿಲ್ಮ್ನಾಗಿರೋ ಯಾವ ಹೀರೋಗಳು ಸಹಾಯ ಮಾಡುವುದಿಲ್ಲ. ಎಚ್ಚರಿಕೆ. ನಮಗಿರುವ ಆದರ್ಶ ದೇವರ ವಾಕ್ಯ. ಕಣ್ಮುಚ್ಚಿ ವಾಕ್ಯ ಏನು ಹೇಳುತ್ತದೆ ಅದರ ಪ್ರಕಾರ ನಾವು ವರ್ತಿಸುವಾಗ ನಮ್ಮ ಕೌಟುಂಬಿಕ ಜೀವಿತದಲ್ಲಿ ಅದ್ಭುತ ಉಂಟಾಗ್ತದೆ, ನಮ್ಮ ಕೌಟುಂಬಿಕ ಜೀವಿತದಲ್ಲಿ ಸಂತೋಷ ಉಂಟಾಗ್ತದೆ, ನಮ್ಮ ಕೌಟುಂಬಿಕ ಜೀವಿತದಲ್ಲಿ ಸಮಾಧಾನ ಇರ್ತದೆ. ನಾವು ಷರತ್ತುಗಳನ್ನು ಹಾಕಿ, ನಾವು ನಿಯಮಗಳನ್ನು ಮಾಡಿ ಅಶಾಂತಿ, ಅಸಮಾಧಾನ ನಾವೇ ತಂದುಕೊಳ್ತೇವೆ. ಸೊ ಗಂಡನ ಒಂದು ವೇಳೆ ಅಭಿನಂದಿಸುವ ಮುಖಾಂತರ, ಮಾತುಗಳಿಗೆ ಕಿವಿಗೊಡುವ ಮುಖಾಂತರ, ಅಭಿಪ್ರಾಯವನ್ನು ಗೌರವಿಸುವ ಮುಖಾಂತರ ಸಹಾಯ ಮಾಡುವಂಥ ಕೆಲಸ ಮಾಡಿದರೆ ಹೆಂಡತಿಯ ಪ್ರತಿಕ್ರಿಯೆ, ಹೆಂಡತಿಯ ಕಾರ್ಯ ಏನಾಗಿರಬೇಕು? ಗಂಡನಲ್ಲಿರುವ ಬಲಹೀನತೆಗಳ ಮೇಲೆ ಕರುಣೆ ತೋರಿಸು. ಓಕೆ, ಗಂಡನಲ್ಲಿರುವಂಥ ಯಾರು ಪರ್ಫೆಕ್ಟ್ ಇಲ್ಲರಿ. ಓಕೆ, ನಾವು ಪರ್ಫೆಕ್ಟ್ ಕಾಣ್ತಾ ಇರಬಹುದು, ಆದರೆ ಪರ್ಫೆಕ್ಟ್ ಇಲ್ಲ. ನಾವು ಇಬ್ಬರು ಪಾಪಿಗಳು. ನಾವು ರಕ್ಷಣೆ ಹೊಂದಿ ಪರಲೋಕದ ದಿಕ್ಕಿಗೆ, ಯೇಸು ಸ್ವಾಮಿಯ ಕರೆಯ ದಿಕ್ಕಿಗೆ ಇಬ್ಬರು ಸಾಕ್ತಾ ಇದ್ದೇವೆ. ಸೊ ಅದರಲ್ಲಿ ನಮ್ಮ ಒಬ್ಬರಿಗೊಬ್ಬರ ಬಲಹೀನತೆಗಳು, ಮ್ಯಾರೇಜ್ ದಿವಸ ಹೇಳ್ತಾರೆ ಮೇಡ್ ಫಾರ್ ಈಚ್ ಅದರ್. ಕರೆಕ್ಟ್. ಮದುವೆ ಆದಮೇಲೆ ಆ ಮಾತು ಹೇಳ್ತಾರಲ್ಲೋ ಗೊತ್ತಿಲ್ಲ. ನಿಮ್ಮ ಮನಸ್ಸಿನೊಳಗೆ ಏನೇನೋ ಆಗ್ತಿರ್ತದೆ. ಇವ್ನಿಗೆ ಮದುವೆ ಆದೆ ನಾನು, ಇಂಥವ್ನು ಕೂಡ ಮದುವೆ ಆದೆ ನಾನು. ಗಂಡನ ಬಲಹೀನತೆಗಳಿಗೆ ಕರುಣೆ ತೋರಿಸು, ಕೃಪೆ ತೋರಿಸು. ಯಾಕೆ? ನೀನು ಕೃಪೆ ಹೊಂದಿದೆಯೋ ಇಲ್ವೋ? ಪರಲೋಕದ ದೇವರು ನಿನ್ನ ಮೇಲೆ ಕೃಪೆ ತೋರಿಸಿದ್ದಾನೆ, ಕರುಣೆ ತೋರಿಸಿದ್ದಾನೆ. ಹಲ್ಲೆಲೂಯ. ಅದಕ್ಕಾಗಿ ನಾವು ಒಬ್ಬರಿಗೊಬ್ಬರು ಕರುಣೆ ತೋರಿಸುವಂಥವರಾಗಿರ್ಬೇಕು. ಕ್ಷಮಿಸು. ಒಂದು ವೇಳೆ ಎಡವಿ ಬಿದ್ದಿದ್ರೆ, ತಪ್ಪು ಆಗಿದ್ರೆ ಅದೇ ಅಂತ್ಯ ಅಲ್ಲ. ಏನ್ ಗೊತ್ತಾ, ದೇವ್ರು ನಿನ್ನೂ ಪ್ರೀತಿಸ್ತಾ ಇದ್ದಾನೆ. ಇನ್ಫ್ಯಾಕ್ಟ್ ಗಂಡನು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ನಿನಗೆ ಸಾಧ್ಯವಾದಾಗೆಲ್ಲ ಪ್ರೋತ್ಸಾಹಪಡಿಸು, ಗಂಡನನ್ನು ಪ್ರೋತ್ಸಾಹಪಡಿಸು, ಬಲಪಡಿಸು, ದೃಢಪಡಿಸು. ನಿನ್ನ ಮಕ್ಕಳಿಗೆ ಪ್ರೋತ್ಸಾಹಪಡಿಸ್ತಿ. ನಿನ್ನ ಒಂದು ವೇಳೆ ಬಂಧುಗಳಿಗೆ ಎಂಕರೇಜ್ ಮಾಡ್ತೀವಿ, ಗಂಡನಿಗೂ ಮಾಡು, ಬಲಪಡಿಸು, ಪ್ರೋತ್ಸಾಹಿಸು, ಉತ್ತೇಜಿಸು. ಪ್ರತಿದಿನ ಮಾತಾಡೋದಕ್ಕಾಗಿ, ಇಬ್ಬರು ಜೊತೆಯಾಗಿ ಮಾತಾಡೋದಕ್ಕಾಗಿ ಸಮಯ ಕೊಡ್ರಿ. ಇದು ಬಹಳ ಅವಶ್ಯಕವಾದದ್ದು. ಅವನನ್ನು ಅರ್ಥ ಮಾಡಿಕೋ, ಸಮಯ ಕೊಟ್ಟು ಅರ್ಥ ಮಾಡಿಕೋ. ಆತನಲ್ಲಿರುವ ಬಲವೇನು, ಆತನಲ್ಲಿರುವ ಬಲಹೀನತೆ ಏನು? ಸೊ ಅವನಲ್ಲಿ ಬಲಹೀನತೆ ಇದೆಯಾ? ಅದಕ್ಕಾಗಿ ನೀನು ಬಲವಾಗು. ಆತನಲ್ಲಿರುವ ಬಲ ಏನಿದೆಯೋ, ಶಕ್ತಿ ಏನಿದೆಯೋ, ಟ್ಯಾಲೆಂಟ್ ಏನಿದೆಯೋ ಅದನ್ನು ನೀನು ಬಲಪಡಿಸು. ದೀಸ್ ಆರ್ ದ ಸೀಕ್ರೆಟ್ಸ್ ಆಫ್ ಅ ಹ್ಯಾಪಿ ಮ್ಯಾರಿಡ್ ಲೈಫ್. ದಾಂಪತ್ಯ ಜೀವಿತಕ್ಕೋಸ್ಕರ ದೇವರು ಭಯಭಕ್ತಿಯ ಜೀವಿತವನ್ನು ನಮ್ಮಲ್ಲಿ ಬೆಳೆಸುವುದಕ್ಕೋಸ್ಕರ ಇಟ್ಟಿರುವಂತಹ ಮಾರ್ಗದರ್ಶನ ಸಂಗತಿಗಳು, ಆದರ್ಶ ಸಂಗತಿಗಳು, ಉತ್ತಮವಾದ ಸಂಗತಿಗಳು. ಇದನ್ನು ನಾವು ಕೌಟುಂಬಿಕ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು, ಅವುಗಳನ್ನು ನಮ್ಮ ಜೀವಿತದಲ್ಲಿ ಬೆಳೆಸಿಕೊಳ್ಳಬೇಕು. ಪ್ರಿಯರೇ, ಮಾನವ ಪ್ರೀತಿ ಈ ದಿವಸ, ಅದು ವಿಶೇಷವಾಗಿ ಈ ವಾರ ಅಂತೂ ಭಾಳ ಹೇಳ್ತಾರೆ. ಐ ಲವ್ ಯು ಅಂತ ಹೇಳ್ಕೊಂತ ಅಡ್ಡಾಡ್ತಾರೆ. ರೆಡ್ ರೋಸ್ ಕೊಡ್ತಾರೆ. ಮತ್ತೇನೇನ್ರಿ ಯಾವ್ಯಾವ ದಿನ ಅಂತಲ್ಲ, ಅವು ಎಲ್ಲ ಸ್ಟಾರ್ಟ್ ಆಗ್ತವೆ ಇವಾಗ. ಆ ದಿನ, ಈ ದಿನ,
ಬಟ್ ಏನು ಗೊತ್ತಾ, ದೈವಿಕ ಪ್ರೀತಿ, ಭಯಭಕ್ತಿಯುಳ್ಳ ಯೇಸು ಸ್ವಾಮಿಯನ್ನು ಅನುಸರಿಸುವ ವಿಶ್ವಾಸಿಗಳಲ್ಲಿ ಕಂಡು ಬರಬೇಕಾದ ಪ್ರೀತಿ ಏನು ಗೊತ್ತಾ, ನೀನು ಹೀಗಿದ್ದರೂ ನಾನು ನಿನ್ನನ್ನು ಪ್ರೀತಿಸ್ತೇನೆ. ಯಾಕೆ? ನಮ್ಮನ್ನಾತನು ನಾವು ಹೀಗಿದ್ದರೂ ನಮ್ಮನ್ನಾತನು ಪ್ರೀತಿಸ್ತಾನೆ. ಹಾಲೆಲೂಯ, ಹಾಲೆಲೂಯ. ಷರತ್ತುಗಳನ್ನಿಟ್ಟುಕೊಂಡು ಪ್ರೀತಿಸುವಂಥದ್ದು ಭಯಭಕ್ತಿಯ ಪ್ರೀತಿ ಅಲ್ಲ, ದೈವಿಕ ಪ್ರೀತಿ ಅಲ್ಲ. ನಾವು ಯಾವ ದೇವರನ್ನು ಹಿಂಬಾಲಿಸ್ತೇವೋ ಆತನು ಷರತ್ತುಗಳನ್ನಿಟ್ಟು ನಮ್ಮನ್ನು ಪ್ರೀತಿಸಲಿಲ್ಲ. ನಾವಿನ್ನೂ ಪಾಪಿಗಳಾಗಿದ್ದಾಗ ನಮ್ಮನ್ನು ಆತನು ಪ್ರೀತಿಸಿದನು. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ನಾವು ಯಾರು ಎಂಬುದನ್ನು ಮರಿಬಾರ್ದು. ಓಕೆ, ನಾವು ಲೋಕದವರಂತೆ ಜೀವಿಸುವ ಜನರಾಗಿರಬಾರ್ದು. ನಾವು ವಿಶ್ವಾಸಿಗಳು, ಶಿಷ್ಯತ್ವದ ಮಾರ್ಗದಲ್ಲಿರುವಂಥ ವಿಶ್ವಾಸಿಗಳು. ನಮ್ಮ ಕೌಟುಂಬಿಕ ಜೀವಿತ, ನಮ್ಮ ದಾಂಪತ್ಯ ಜೀವಿತ ಲೋಕದವರಂತೆ ವರ್ತಿಸುತ್ತಾ ಇದ್ದರೆ ನಮಗೂ ಲೋಕಕ್ಕೂ ಏನು ವ್ಯತ್ಯಾಸ? ಲೋಕದವರು ಹಾಗೆ ಮಾಡ್ತಾರೆ, ನೀನು ಹಾಗೆ ಮಾಡ್ತಾರೆ, ಏನಿದೆ ವ್ಯತ್ಯಾಸ? ಸೊ ಗಂಡ ಮತ್ತು ಹೆಂಡತಿ ಈ ಅರಿವಿನಲ್ಲಿ ಇರಬೇಕು. ಏನೇ ಬಂದರು, ಎಂಥ ಸ್ಥಿತಿಗತಿಗಳು ಬಂದರೂ ನಾವು ಒಬ್ಬರನ್ನೊಬ್ಬರು ಪ್ರೀತಿಸ್ತೇವೆ. ಸೊ ಭಕ್ತಿವಂತ ಕುಟುಂಬಗಳಲ್ಲಿ ಷರತ್ತುರಹಿತ ಪ್ರೀತಿಯ ಅತ್ಯಂತ ಮಹತ್ವದ ಅವಶ್ಯಕತೆ ಇದೆ. ಎರಡನೇ ಮಹತ್ವದ ಅವಶ್ಯಕತೆ, ಮೊದಲನೇ ಅವಶ್ಯಕತೆ ಬೇಷರತ್ತಾದ ಪ್ರೀತಿ. ಓಕೆ, ಷರತ್ತುಗಳಿಲ್ಲದಂತಹ ಪ್ರೀತಿ ಮೊದಲನೆಯ ಅವಶ್ಯಕತೆ. ದಯವಿಟ್ಟು ಈ ಮಾತು ವಿವಾಹಿತರು ಅವಿವಾಹಿತರು ಪ್ರತಿಯೊಬ್ಬರು ನೀವು ಯೋಚನೆ ಮಾಡ್ರಿ. ಇದು ಅವಿವಾಹಿತರು, ಇದು ನಿಮ್ಮ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್. ಓಕೆ, ವಿವಾಹ ಪೂರ್ವ ಸಿದ್ಧತೆಗೋಸ್ಕರ ಇದನ್ನು ನೀವು ಕಲಿಬೇಕು, ಇದನ್ನು ತಿಳ್ಕೊಳ್ಬೇಕು. ವಾಕ್ಯ ನಿಮ್ಮಿಂದ ಅಪೇಕ್ಷಿಸುವಂಥದ್ದನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿ ಈ ವಿಷಯ, ಈ ದಿವಸದ ಈ ಅಧ್ಯಯನ ಇದು ಮಹತ್ವ ಪಡೀತದೆ. ಎರಡನೆಯದು, ಗಂಡ ಮತ್ತು ಹೆಂಡತಿಯಲ್ಲಿ ಆ ಪ್ರೀತಿಯು ಅದು ಆತ್ಮೀಯತೆಯ ಪ್ರೀತಿಯಾಗಿರಬೇಕು. ಆತ್ಮೀಯತೆ, ಬೇಷರತ್ ಪ್ರೀತಿ ಒಂದು, ಬಟ್ ಆತ್ಮೀಯತೆಯ ಪ್ರೀತಿಯೂ ಬೇಕು. ಆತ್ಮೀಯತೆಯ ಪ್ರೀತಿ ಅಂದರೆ ಇಂಟಿಮೇಟ್ ಲವ್. ಆತ್ಮೀಯತೆಯ ಪ್ರೀತಿ ಅವಶ್ಯಕತೆ ಇದೆ. ಇಲ್ಲಿ ನಾವು ಗಮನಿಸಬೇಕು ಏನಂದರೆ, ಸ್ತ್ರೀ ಮತ್ತು ಪುರುಷರನ್ನು ದೇವರು ವಿಭಿನ್ನವಾಗಿ ಸೃಷ್ಟಿ ಮಾಡಿದ್ದಾನೆ. ಓಕೆ, ಸ್ತ್ರೀ ಮತ್ತು ಪುರುಷರನ್ನು ದೇವರು ವಿಭಿನ್ನವಾಗಿ ಸೃಷ್ಟಿ ಮಾಡಿದ್ದಾನೆ. ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನ ಹೀಗೆ ಹೇಳ್ತದೆ: ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಗಂಡು ಹೆಣ್ಣಾಗಿ ನಿರ್ಮಿಸಿದನು. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು, ನಮ್ಮನ್ನು ಗಂಡು ಹೆಣ್ಣಾಗಿ ಸೃಷ್ಟಿ ಮಾಡಿದ್ದಾನೆ. ಇದು ಯೋಚಿಸ್ರಿ. ಅಂದರೆ ಏನು ಗಂಡು ಹೆಣ್ಣಾಗಿ ಅಂತಂದರೆ ವಿಭಿನ್ನವಾಗಿ. ಗಂಡಸು ಅವನ ವರ್ತನೆ ಅಥವಾ ಅವನ ಸ್ವಭಾವ, ಅವನ ಅಪೇಕ್ಷೆಗಳು ವಿಭಿನ್ನ. ಹೆಣ್ಣು ಮಕ್ಕಳು ಅಥವಾ ಹೆಂಗಸು, ಅವಳ ಅಪೇಕ್ಷೆ, ಅವಳ ಭಾವನೆಗಳು ಅವೆಲ್ಲ ವಿಭಿನ್ನವಾಗಿ ಸೃಷ್ಟಿ ಮಾಡಿದ್ದಾನೆ. ಯಾಕಂದರೆ ಅನೇಕ ವ್ಯತ್ಯಾಸಗಳಿದೆ. ನಿಮಗೆ ವಿಶೇಷವಾಗಿ ಗಂಡಸರಿಗೆ ಗೊತ್ತಿದೆ ಟೈಮ್ ಬಗ್ಗೆ. ನಾನು ಅನ್ನಿಸ್ತೇನೆ, ಮದುವೆಯಾದ ಪ್ರತಿಯೊಬ್ಬ ಗಂಡಸು ಇದರ ಸಾಕ್ಷಿ ಹೇಳ್ಬೋದು. ಇಷ್ಟು ಗಂಟೆಗೆ ಹೋಗೋಣ ಅಂತ ಹೇಳಿದ್ರಂದ್ರೆ ಎಷ್ಟು ಗಂಟೆಗೆ ರೆಡಿ ಆಗ್ಲಿಕ್ಕೆ ಆರಂಭ ಆಗ್ತಾರೆ. ಓಕೆ, ಲೇಟ್. ಯಾಕೆ ಗೊತ್ತಾ? ಹೆಣ್ಣು ಮಕ್ಕಳು ಸಮಯವನ್ನು ಅಳತೆ ಮಾಡುವಂಥ ಕಾರ್ಯ ವಿಭಿನ್ನ, ಗಂಡಸರು ಸಮಯವನ್ನು ಅಳತೆ ಮಾಡುವಂಥ ವಿಷಯ ವಿಭಿನ್ನ. ಓಕೆ, ಸೊ ಇದು ಗುರುತಿಸ್ಬೇಕು. ವ್ಯತ್ಯಾಸ ಇದೆ. ಗಂಡಸು ಹೇಗಿದ್ದಾನೆ, ಹೆಂಗಸನ್ನು ದೇವರು ಹೇಗೆ ಸೃಷ್ಟಿ ಮಾಡಿದ್ದಾನೆ, ಇದು ವ್ಯತ್ಯಾಸಮಯವಾದದ್ದು. ಮತ್ತೊಂದು, ಗಂಡನಿಗೆ ಅಥವಾ ಗಂಡನಿಗೆ ಆತ್ಮೀಯತೆ ಅಂತ ಹೇಳುವಾಗ ಅದು ಲೈಂಗಿಕ ಸಂಪರ್ಕ.
ಲೈಂಗಿಕ ಸಂಬಂಧ, ಅದೇ ಆತ್ಮೀಯತೆ. ಆದರೆ ಸ್ತ್ರೀ ಆತ್ಮೀಯತೆ ಅಂತಂದರೆ ಮಾತು. ಓಕೆ, ಅವಳ ಮಾತುಗಳಿಗೆ ಕಿವಿಗೊಡಬೇಕು. ಇದು ಬಹಳ ವಿಭಿನ್ನವಾದಂಥ ಒಂದು ವ್ಯತ್ಯಾಸ. ಇನ್ಫ್ಯಾಕ್ಟ್ ನಾವು ಲೈಂಗಿಕತೆ ಈ ವಿಷಯವಾಗಿ ಯೋಚಿಸುವಾಗ ಪುರುಷನು ಒಂದು ವೇಳೆ ಅದು ಕೇವಲ ಶಾರೀರಿಕ ಅಂತ ಯೋಚನೆ ಮಾಡ್ತಾ ಇದ್ರೆ ತಪ್ಪು. ಪ್ರಿಯರೇ, ಮಾನಸಿಕ ಭಾವನೆಗಳು ಇವೆಲ್ಲವುಗಳನ್ನು ಒಳಗೊಂಡಿರುವಂಥ ಸಂಬಂಧ ಅದು ಲೈಂಗಿಕವಾದ ಸಂಬಂಧ. ಆದರೆ ಏನಾಗ್ತದೆ, ಸ್ತ್ರೀ ಕೆಲಸ ಮಾಡಿ ಜವಾಬ್ದಾರಿ, ಅನೇಕ ಹೆಣ್ಣು ಮಕ್ಕಳ ಕೆಲಸದ ಸ್ಥಳದಲ್ಲಿಯೂ ಕೆಲಸ ಮಾಡಬೇಕು, ಕಷ್ಟಪಡಬೇಕು, ದುಡಿಬೇಕು, ಮನೆಗೆ ಬಂದು ಕೆಲಸ ಮಾಡಬೇಕು. ಓಕೆ, ಇವೆಲ್ಲವುಗಳ ಮಧ್ಯದಲ್ಲಿ ಅವಳು ಏನಂತಾರೆ ಸುಸ್ತಾಗಿ ಈ ವಿಷಯಗಳಲ್ಲಿ ಆಸಕ್ತಿ ಇಲ್ಲದಂತೆ ತೋರಬಹುದು. ಆದರೆ ಜಾಗ್ರತೆ. ಇನ್ನೊಂದು ಅಪಾಯ ಕೂಡ ಇದೆ. ಗಂಡ ಒಂದು ವೇಳೆ ಒಬ್ಬ ಬಾಸ್ ಆಗಿ ನಾನೊಬ್ಬ ದಂಡಾಧಿಕಾರಿನೋ ಡಿಕ್ಟೇಟರ್ ಥರ ವರ್ತಿಸಿದರೆ, ಏನು ಹೆಂಡತಿ ನನ್ನ ಆಶೆಯನ್ನೆಲ್ಲ ಪೂರೈಸಬೇಕು ಅನ್ನುವ ಆ ರೀತಿಯಲ್ಲಿ ವರ್ತಿಸಿದರೆ ಇದು ಅತೃಪ್ತ ಕುಟುಂಬಕ್ಕೆ ನಡೆಸ್ತದೆ, ತೃಪ್ತಿ ಇಲ್ಲದ ಕುಟುಂಬಕ್ಕೆ ನಡೆಸ್ತದೆ. ಇದು ಆ ಕೌಟುಂಬಿಕ ಜೀವಿತ ಅಶಾಂತಿಯಿಂದ ತುಂಬಿರುವ ಜೀವಿತವಾಗ್ತದೆ. ದಯವಿಟ್ಟು ನೆನಪಿಟ್ಕೊಳ್ರಿ, ನಾವು ಪೋಷಿಸಬೇಕಾದಂಥ ಸಂಗತಿ, ನಾವು ಬೆಳೆಸಬೇಕಾದಂಥ ಸಂಗತಿ. ಇಲ್ಲಿ ಆರೋಗ್ಯಕರ ಭಕ್ತಿವಂತ ಕುಟುಂಬಕ್ಕಾಗಿ ಬೇಕಾಗಿರುವಂಥದ್ದು ಬೇಷರತ್ ಪ್ರೀತಿ ಅಷ್ಟೇ ಅಲ್ಲ, ಇಲ್ಲಿ ಆತ್ಮೀಯತೆಯ ಅವಶ್ಯಕತೆ ಇದೆ. ಆತ್ಮೀಯತೆ ಅಂತ ಹೇಳುವಾಗ ಗಂಡನ ಯೋಚನೆಯಲ್ಲಿ ಆತ್ಮೀಯತೆ ಅಂದರೆ ಶಾರೀರಿಕ ಸಂಬಂಧ, ಆದರೆ ಹೆಂಡತಿಯ ಯೋಚನೆಯಲ್ಲಿ ಜೊತೆಯಾಗಿ ಕುಳಿತು ಮಾತನಾಡುವಂಥದ್ದು. ಈ ವ್ಯತ್ಯಾಸವನ್ನು ಗುರುತಿಸದೆ ಹೋದರೆ ಏನಾಗ್ತದೆ? ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಇನ್ಫ್ಯಾಕ್ಟ್ ಒಬ್ಬ ಲೇಖಕರು ಈ ರೀತಿಯಾಗಿ ಹೇಳ್ತಾರೆ, ಲಾರಾ ಶ್ಲೆಶಿಂಗರ್ ಅನ್ನುವಂಥವ್ರು ಈ ರೀತಿಯಾಗಿ ಹೇಳ್ತಾರೆ, ಹೆಂಡತಿಗೆ ಸಂಭಾಷಣೆಯು ಹೇಗೋ ಹಾಗೆ ಗಂಡನಿಗೆ ಈ ಲೈಂಗಿಕತೆ ಕೂಡ ಅಷ್ಟೇ. ಹೆಂಡತಿ ತನ್ನ ಗಂಡನಿಂದ ದಿನಗಟ್ಟಲೆ ವಾರಗಳವರೆಗೆ ಲೈಂಗಿಕತೆಯಿಂದ ವಂಚಿತಳಾದರೆ ಅದು ಅವನು ಅವಳೊಂದಿಗೆ ದಿನಗಟ್ಟಲೆ ವಾರಗಳವರೆಗೆ ಮಾತನಾಡಲು ನಿರಾಕರಿಸುವುದಕ್ಕೆ ಸಮಾನ. ಸೊ ಇಲ್ಲಿ ಈ ಮಹತ್ವದ ಈ ವಿಷಯ ನಾವು ತಿಳ್ಕೊಳ್ಳುವಾಗ ಪ್ರಿಯರೇ, ಫಸ್ಟ್ ಮಹತ್ವದ ಕೊರತೆ ಅವಶ್ಯಕತೆ ಏನಂತ ನಾವು ಹೇಳಿದ್ದೇವೆ. ಏನದು? ಬೇಷರತ್ ಪ್ರೀತಿ. ಓಕೆ, ಬೇಷರತ್ ಪ್ರೀತಿ ಇಲ್ಲದೆ ಈ ಆತ್ಮೀಯತೆಯನ್ನು ಹೊಂದಲಿಕ್ಕೆ ಸಾಧ್ಯವಲ್ಲ. ಸೊ ಫಸ್ಟ್ ವರ್ಕೌಟ್ ಮಾಡಬೇಕಾಗಿರುವಂಥದ್ದು, ಪ್ರಯಾಸ ಪಡಬೇಕಾಗಿರುವಂಥದ್ದು ಆ ಬೇಷರತ್ತಾಗಿ ಒಬ್ಬರನ್ನೊಬ್ಬರು ಪ್ರೀತಿಸುವಂಥದ್ದು. ಆಮೇಲೆ ಈ ಆತ್ಮೀಯತೆಯನ್ನು ಬೆಳೆಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಎಸ್ಪೆಷಲಿ ವಿಶೇಷವಾಗಿ ಇಲ್ಲಿ ನಾವು ಅನೈತಿಕತೆ ಹೆಚ್ಚುತ್ತಿರುವಂಥ ಈ ದಿವಸಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಎಚ್ಚರಿಕೆ, ನಿನ್ನ ಗಂಡನಲ್ಲದ ವ್ಯಕ್ತಿ, ನಿನ್ನ ಹೆಂಡತಿ ಅಲ್ಲದ ವ್ಯಕ್ತಿ ನಿನ್ನನ್ನು ಅನೈತಿಕವಾದ ಕಾರ್ಯಕ್ಕೆ ಆಮಂತ್ರಿಸುವಾಗ, ಪ್ರಚೋದಿಸುವಾಗ, ಪ್ರೇರೇಪಿಸುವಾಗ, ಕರೆಯುವಾಗ ಆ ವ್ಯಕ್ತಿ ನಿನ್ನನ್ನು ಗೌರವಿಸುತ್ತಾ ಇಲ್ಲ. ಆ ವ್ಯಕ್ತಿ ನನ್ನನ್ನು ಗೌರವಿಸ್ತಾ ಇಲ್ಲ. ಯೋಚನೆ ಮಾಡಿಬಿಡೋ, ಅವನು ನನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಇಲ್ಲ, ಅವನು ನನ್ನನ್ನು ಪ್ರೀತಿಸ್ತಾ ಇಲ್ಲ. ವಿವಾಹಿತ ವ್ಯಕ್ತಿ ಅಂತ ಗುರುತಿದ್ರೂ ನಿನ್ನನ್ನು ಈ ರೀತಿಯಾದ ಕಾರ್ಯಗಳಿಗೆ ಪ್ರೇರೇಪಿಸ್ತಾ ಇದ್ದಾನೆಂದರೆ ಆ ವ್ಯಕ್ತಿ ನಿನ್ನನ್ನು ಗೌರವಿಸ್ತಾ ಇಲ್ಲ. ನಾವು ನಮ್ಮ ಇತಿಮಿತಿಗಳನ್ನು ಗುರುತಿಸಿಕೊಳ್ಳಬೇಕು. ಬೌಂಡ್ರಿ ಏನಿದೆ ಅಲ್ಲ, ಅದನ್ನು ಗುರುತಿಸಿಕೊಳ್ಳಬೇಕು. ನಮ್ಮ ಜೀವಿತದಲ್ಲಿ ಯೋಸೇಫನ ಮಾದರಿಯನ್ನು ನೋಡ್ರಿ. ಒಬ್ಬ ವಿವಾಹಿತ ಮಹಿಳೆಯು ಯೋಸೇಫನನ್ನು ಅನೈತಿಕವಾದ ಕಾರ್ಯಕ್ಕಾಗಿ ಪ್ರಚೋದಿಸಿ ಕರೆಯುವಾಗ ಅವನು ತನ್ನ ಉದ್ಯೋಗವನ್ನು ಬಿಟ್ಟ, ಅವನು ಓಡಿ ಹೋಗುವ ಕಾರ್ಯ ಮಾಡಿದ. ನಮ್ಮ ಈ ಒಂದು ಅನೈತಿಕತೆ ಹೆಚ್ಚುತ್ತಿರುವ ಈ ದಿವಸಗಳಲ್ಲಿ
ಇಂತಹ ದಿಟ್ಟ ಬದ್ಧತೆಯನ್ನು, ಕಮಿಟ್ಮೆಂಟನ್ನು ತೋರಿಸುವಂಥ ಒಂದು ವಿಶ್ವಾಸಿಗಳು ನಾವಾಗಿರಬೇಕು. ನಾವು ಲೋಕದಲ್ಲಿ ಇರುವಂತೆ ಲೌಕಿಕ ಜನರಂತೆ ಏನು ಗೊತ್ತಾ, ಮನೆಯಾಗ ಒಬ್ಬ ಹೆಂಡತಿ, ಆಫೀಸ್ನಾಗ ಇನ್ನೊಬ್ಬ ಹೆಂಡತಿ, ಇದೆಲ್ಲ ಕೇಳ್ತಾ ಇದ್ದೇವೆ. ಇದು ದುಃಖದ ಸಂಗತಿ. ಏನಂತ, ಹೆಂಡತಿನೂ ಬೇಕು, ಗರ್ಲ್ ಫ್ರೆಂಡು ಬೇಕು ಅಂತೆ, ಗಂಡನೂ ಬೇಕು, ಮತ್ತೊಬ್ಬ ಬಾಯ್ ಫ್ರೆಂಡು ಇರಬೇಕು. ಇದು ಲೋಕದ ಜನರ ವಿಚಾರ. ವಿಶ್ವಾಸಿಗಳು ಆ ರೀತಿಯಾಗಿ ಮಾಡುವ ಹಾಗಿಲ್ಲ. ವಿಶ್ವಾಸಿಗಳು ಹಾಗೆ ಮಾಡುವ ಹಾಗಿಲ್ಲ. ದಾಂಪತ್ಯ ಜೀವಿತವು ನಿಷ್ಕಳಂಕವಾಗಿರಬೇಕು. ಜಾರತ್ವವು ಹೆಚ್ಚಾಗುತ್ತಿರುವ ಈ ದಿವಸಗಳಲ್ಲಿ ದೇವರು ತನ್ನ ಮಕ್ಕಳಿಂದ ಬಯಸ್ತಾ ಇರುವಂಥ ಈ ಸಂಗತಿಯನ್ನು ಎಚ್ಚರಿಕೆಯಿಂದ ಯೋಚಿಸೋಣ. ಲೋಕವು ನಮಗೆ ಮಾದರಿ ಅಲ್ಲ, ಲೌಕಿಕತೆಯು ನಮ್ಮ ಮಾದರಿ ಅಲ್ಲ. ಒಂದು ವೇಳೆ ನಾವು ಲೋಕದ ವಿಷಯಗಳನ್ನು, ವಿಧಾನಗಳನ್ನು ಅನುಸರಿಸುವುದಾಗಿದ್ದರೆ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ನಾವು ಕಳೆದುಕೊಳ್ತೇವೆ. ಪ್ರಿಯರೇ, ಬೈಬಲ್ನಲ್ಲಿ ನಾವು ಈ ವಿಷಯ ಗಮನಿಸೋಣ. ಲೈಂಗಿಕ ಸಂಬಂಧ, ಶಾರೀರಿಕ ಸಂಬಂಧ, ಅದು ಯಾವಾಗಲೂ ಗಂಡ ಹೆಂಡತಿಯ ಸಂಬಂಧದಲ್ಲಿ ಅನುಮತಿಸಲ್ಪಟ್ಟಿದೆ. ಸಂಬಂಧದಲ್ಲಿ. ಈಗ ಕೆಲವರು ಏನು ಮಾಡ್ತಾ ಇದ್ದಾರೆ ಗೊತ್ತಾ, ನಾನು ಈ ಹುಡುಗನ ಜೊತೆಗೆ ಶಾರೀರಿಕ ಸಂಬಂಧ ಹೊಂದಿದ್ರೆ ಅವನು ನನ್ನ ಗಂಡನಾಗಬಹುದು. ಮೋಸ ಹೋಗಬೇಡ್ರಿ. ಎಸ್ಪೆಷಲಿ ಈ ವಾರದಲ್ಲಿ ಅಶ್ಲೀಲ ಅನೈತಿಕವಾದ ಕಾರ್ಯಗಳಲ್ಲಿ ತೊಡಗುವುದಕ್ಕೋಸ್ಕರ ಯಾರೇ ನಿಮ್ಮನ್ನು ಪ್ರಚೋದಿಸಿದರೆ ನೀನು ವಿಶ್ವಾಸಿಯಾಗಿರುವಂಥ ಕಾರ್ಯಕ್ಕೆ ನೀನು ತಿರಸ್ಕಾರ ಮಾಡ್ತಾ ಇದ್ದೀಯಾ. ಶಾರೀರಿಕ ಸಂಬಂಧ ಗಂಡ ಹೆಂಡತಿ ಎಂಬುವಂಥ ಸಂಬಂಧದಲ್ಲಿ ಮಾತ್ರ ಅನುಮತಿಸಲ್ಪಟ್ಟಿದೆ. ಆ ಗಂಡ ಹೆಂಡತಿಯ ಸಂಬಂಧವನ್ನು ಹೊರತುಪಡಿಸಿ, ಅದನ್ನು ಬಿಟ್ಟು ಯಾವುದೇ ವ್ಯಕ್ತಿ ನಿನ್ನನ್ನು ಅನೈತಿಕ ಕಾರ್ಯಕ್ಕಾಗಿ ಪ್ರಚೋದಿಸಿ ಕರೆಯುತ್ತಾ ಇದ್ದರೆ ಅವನು ನಿನ್ನನ್ನು ದೇವರಿಗೆ ಅವಿಧೇಯಳಾಗುವುದಕ್ಕೆ, ದೇವರಿಗೆ ಅವಿಧೇಯನಾಗುವುದಕ್ಕೆ ನಿನ್ನನ್ನು ಕರೆಯುತ್ತಾ ಇದ್ದಾನೆ. ಎಚ್ಚರಿಕೆ. ಲೈಂಗಿಕತೆಯು, ಶಾರೀರಿಕ ಸಂಬಂಧವು, ಕೌಟುಂಬಿಕ ಗಂಡ ಹೆಂಡತಿ ಎನ್ನುವ ಸಂಬಂಧದ ಆ ನಿರ್ಬಂಧದೊಳಗೆ ಮಾತ್ರ ಅನುಮತಿಸಲ್ಪಟ್ಟಿದೆ. ಆ ಸಂಬಂಧವನ್ನು ಹೊಂದುವುದಕ್ಕಾಗಿ ಅಲ್ಲ, ಆ ಸಂಬಂಧದಲ್ಲಿ ಇರುವುದರಿಂದ ಅನುಮತಿಸಲ್ಪಟ್ಟಿದೆ. ಆ ನಿಮಿತ್ತ ಇಲ್ಲಿ ಯೋಚನೆ ಮಾಡ್ರಿ, ಸಂಬಂಧವಿಲ್ಲದ ಅನೈತಿಕ ಸಂಗತಿಗಳು ಆಗ್ತಾ ಇದೆಯಾ? ಇದೆ. ಪೋರ್ನೋಗ್ರಫಿ, ಅನೈತಿಕವಾದ ಸಂಗತಿಗಳನ್ನು ಮೊಬೈಲ್ನಲ್ಲಿ ಮತ್ತು ಕೆಟ್ಟ ಈ ಒಂದು ವಿಡಿಯೋಸ್ಗಳು ಏನಂತಾರೆ ಇಂಟರ್ನೆಟ್ನಲ್ಲಿ ಇವಾಗೆಲ್ಲ ಹೇಗೆ ಬೇಕಾದರೂ ಲಭ್ಯವಿದೆ. ಇವಾಗ ನಮ್ಮ ಕ್ಲಾಸ್ಮೇಟ್ಸು, ಫ್ರೆಂಡ್ಸು ಇಂಥ ವಿಷಯಗಳನ್ನ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ, ಹಂಚಿಕೊಳ್ತಾ ಇದ್ದಾರೆ. ಇದು ಸಂಬಂಧವಿಲ್ಲದ ಅನೈತಿಕ ಸಂಬಂಧ, ಅನೈತಿಕ ವ್ಯವಹಾರ. ಇದನ್ನು ಮಾಡಕೂಡದು. ಇದು ನಿಮ್ಮ ಕೌಟುಂಬಿಕ ಜೀವಿತ, ಮುಂದಿನ ಕೌಟುಂಬಿಕ ಜೀವಿತಕ್ಕೆ, ನಿಮ್ಮ ಆರೋಗ್ಯಕರವಾದ ಕೌಟುಂಬಿಕ ಜೀವಿತಕ್ಕೆ ನೀವು ವಿಷಪ್ರಾಶನ ಮಾಡ್ತಾ ಇದ್ದೀರಿ, ವಿಷ ಹಾಕ್ತಾ ಇದ್ದೀರಿ. ಸಂಬಂಧವಿಲ್ಲದ ಅನೈತಿಕವಾದ ಸಂಗತಿಗಳಲ್ಲಿ ತೊಡಗಿಕೊಳ್ಳುವಂಥದ್ದು, ದಾಂಪತ್ಯ ಸಂಬಂಧವಿಲ್ಲದೆ ಅನೈತಿಕವಾದ ವಿಷಯಗಳಲ್ಲಿ ತೊಡಗಿಕೊಳ್ಳುವಂಥದ್ದು ನಮ್ಮ ಕೌಟುಂಬಿಕ ಜೀವಿತಕ್ಕೆ ನಾವೇ ಹಾನಿ ಮಾಡ್ಬೇಕು. ದಯವಿಟ್ಟು ಪ್ರಿಯರೇ, ದೇವರು ಈ ಶಾರೀರಿಕ ಸಂಬಂಧ ಗಂಡ ಹೆಂಡತಿಯ ಮಧ್ಯದಲ್ಲಿ ಇರುವುದರ ಕುರಿತು ಕೆಲವರು ಏನು ಯೋಚಿಸ್ತಾ ಇದ್ದಾರೆ ಅಂದರೆ, ಇದೆಲ್ಲ ದೇವರು ದ್ವೇಷಿಸ್ತಾನೆ. ಇಲ್ಲ ಸ್ವಾಮಿ, ಮೊದಲನೇ ಕೊರಿಂಥ ಪತ್ರಿಕೆ 7ನೇ ಅಧ್ಯಾಯ ನೋಡ್ರಿ. ಓಕೆ, ಮೊದಲನೇ ಕೊರಿಂಥ 7ನೇ ಅಧ್ಯಾಯದಲ್ಲಿ ನೇರವಾಗಿ ಗಂಡ ಹೆಂಡತಿ ಈ ವಿಷಯದಲ್ಲಿ ಅದನ್ನು ಅನುಮತಿಸಿರುವಂಥ ವಿಷಯವನ್ನು ಸ್ಪಷ್ಟವಾಗಿ ನೋಡ್ತೇವೆ. ವಿಶೇಷವಾಗಿ 2ನೇ ವಚನ, ಮೊದಲನೇ ವಚನದಲ್ಲಿ ಅವನು ಅಲ್ಲಿ ಏನಂತಾರೆ, ಒಂದು ವೇಳೆ ಸ್ತ್ರೀ ಸಂಪರ್ಕವಿಲ್ಲದೆ ಇರುವುದು ಮನುಷ್ಯನಿಗೆ ಒಳ್ಳೆಯದಂತ ಹೇಳ್ತಾನೆ. ಆದರೆ 2ನೇ ವಚನ ನೋಡ್ರಿ, ಕೊರಿಂಥ ಸಭೆ, ಆ ಪಟ್ಟಣದಲ್ಲಿ ಅನೈತಿಕತೆ ತುಂಬಿ ತುಳುಕ್ತಾ ಇದ್ದಂಥ ಸಭೆ, ಅಶ್ಲೀಲತೆ ತುಂಬಿ ತುಳುಕ್ತಾ ಇದ್ದಂಥ ಸಭೆ ಅದು. ಆ ಸ್ಥಳದಲ್ಲಿ, ಆ ಊರಿನಲ್ಲಿ
ಏನಂತಾರೆ ಇದು ದೇವದಾಸಿ ಪದ್ಧತಿ ಮತ್ತು ವೇಶ್ಯರು, ಈ ಸೂಳೆಗಾರಿಕೆಯಲ್ಲಿ ನಿರತವಾದ ಸಂಗತಿಗಳು ಅದೆಲ್ಲ ಕೊರಿಂಥ ಪಟ್ಟಣದಲ್ಲಿ ತುಂಬಿ ತುಳುಕ್ತಾ ಇತ್ತು. ಅತ್ಯಂತ ಅನೈತಿಕವಾದಂಥ ಸಂಗತಿಗಳು ಆ ಕೊರಿಂಥದ ಪಟ್ಟಣದಲ್ಲಿ ಆಗ್ತಾ ಇತ್ತು. ಸೊ ಅಂಥ ಸ್ಥಳದಲ್ಲಿದ್ದಂಥ ಸಭೆಗೆ, ಕೊರಿಂಥ ಸಭೆಗೆ ಪೌಲನು ಈ ಪತ್ರ ಬರೆಯುತ್ತಾ ಇರುವಾಗ ಈ ವಿಷಯದ ಕುರಿತು ಮಾತನಾಡ್ತಾ ಹೇಳ್ತಾ ಇದ್ದಾನೆ. 2ನೇ ವಚನ ನೋಡ್ರಿ. ಜಾರತ್ವವು ಪ್ರಬಲವಾಗಿರುವುದರಿಂದ, ಈಗ ಮೊಬೈಲ್ ತೆಗೆದ್ರೆ ಜಾರತ್ವ, ಟಿ ವಿ ನೋಡಿದರೆ ಜಾರತ್ವ, ಎಲ್ಲಿ ಹೋದರೂ ಕೂಡ ಈ ಅನೈತಿಕವಾದ ಸಂಬಂಧ, ಕಾಮದಿಂದ ತುಂಬಿ ತುಳುಕುತ್ತಾ ಇರುವಂತಹ ಸ್ಥಿತಿಗತಿಗಳ ಮಧ್ಯದಲ್ಲಿ ನೀವಿರುವಾಗ, ಜಾರತ್ವವು ಪ್ರಬಲವಾಗಿರುವುದರಿಂದ ಪ್ರತಿಯೊಬ್ಬನಿಗೆ ಏನಿರಲಿ, ಸ್ವಂತ ಹೆಂಡತಿಯೂ ಇರಲಿ. ಯಾಕಂದರೆ ಕೆಲವರು ಇವಾಗ ಬಾಡಿಗೆ ಹೆಂಡತಿಯನ್ನು, ಬೇರೆಯವರ ಹೆಂಡತಿಯನ್ನು ಇಟ್ಟುಕೊಳ್ಳುವಂಥ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಸ್ವಂತ ಹೆಂಡತಿಯೂ ಇರಲಿ, ಪ್ರತಿಯೊಬ್ಬಳಿಗೆ ಸ್ವಂತ ಗಂಡನು ಇರಲಿ. 3ನೇ ವಚನ ನೋಡ್ರಿ. ಗಂಡನು ಹೆಂಡತಿಗೆ ಸಲ್ಲತಕ್ಕದ್ದನ್ನ ಸಲ್ಲಿಸಲಿ. ಇಲ್ಲಿ ಯಾವುದರ ವಿಷಯವಾಗಿ ಅವನು ಹೇಳ್ತಾ ಇದ್ದಾನೆ? ಅವಳ ಅವಶ್ಯಕತೆ, ಶಾರೀರಿಕ ಅವಶ್ಯಕತೆ, ದೈಹಿಕ ಅವಶ್ಯಕತೆ, ಲೈಂಗಿಕತೆಯ ಅವಶ್ಯಕತೆ. ಸೊ ಗಂಡನು ಹೆಂಡತಿಗೆ ಸಲ್ಲತಕ್ಕದ್ದನ್ನು ಸಲ್ಲಿಸಲಿ, ಹಾಗೆಯೇ ಹೆಂಡತಿಯು ಗಂಡನಿಗೆ ಸಲ್ಲಿಸಲಿ. 4ನೇ ವಚನ. ಹೆಂಡತಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಗಂಡನಿಗುಂಟು. ಹಾಗೆಯೇ ಪುರುಷನಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಹೆಂಡತಿಗುಂಟು. ಕೆಲವರು ಈ ಶಾರೀರಿಕ ಸಂಬಂಧದ ಕುರಿತು ಪಾಪ ಇದು, ನೆಗೆಟಿವ್ ಆಗಿ ಪಾಪ ಇದು ಅಂತ ಯೋಚಿಸ್ತಾರೆ. ಹೌದು, ಯಾವಾಗ ಪಾಪ? ವಿವಾಹವಲ್ಲದವರ ಸಂಗಡ, ವಿವಾಹವಾಗಿರದವರ ಸಂಗಡ. ನಿನ್ನ ಗಂಡ ಅಲ್ಲ, ನಿನ್ನ ಹೆಂಡತಿ ಅಲ್ಲ, ಅಥವಾ ವಿವಾಹವೇ ಆಗಿಲ್ಲ, ದಾಂಪತ್ಯ ಸಂಬಂಧವೇ ಇಲ್ಲ, ಅಂಥವರ ಸಂಗಡ ಶಾರೀರಿಕ ಸಂಬಂಧ ಹೊಂದುವಂಥದ್ದು ಪಾಪ. ಆದರೆ ನಿನ್ನ ಗಂಡ ಅಥವಾ ನಿನ್ನ ಹೆಂಡತಿಯ ಸಂಗಡ ಈ ದೈಹಿಕ ಸಂಪರ್ಕ ಹೊಂದುವಂಥದ್ದು ಪಾಪವಲ್ಲ. ಮದುವೆಯ ಹೊರಗೆ ಅದು ಪಾಪ, ಆದರೆ ಮದುವೆಯೊಳಗೆ ಇದು ಒಂದು ಅವಶ್ಯಕತೆ. ಗಿಡವನ್ನು ಬೆಳೆಯುವುದಕ್ಕೆ ಬೇಕಾಗಿರುವಂಥ ನೀರು, ಗೊಬ್ಬರ, ಬೆಳಕು, ಮಣ್ಣು, ಅದರಂತೆ ಆರೋಗ್ಯಕರ ಕುಟುಂಬಕ್ಕೂ ಕೂಡ ಇದು ಒಂದು ಅವಶ್ಯಕತೆ. ಕೆಲವರು ಏನು ಗೊತ್ತಾ, ಇನ್ನೊಂದು ಅತಿರೇಕಕ್ಕೆ ಹೋಗಿದ್ದಾರೆ. ಏನದು? ಲೈಂಗಿಕತೆಗಾಗಿಯೇ ಬದುಕ್ತಾ ಇದ್ದಾರೆ. ಬದುಕಿದ್ರೆ ಬರೇ ಅದೇ ಅನೈತಿಕ ವಿಷಯಕ್ಕಾಗಿ, ಶಾರೀರಿಕ ಸುಖಕ್ಕೋಸ್ಕರವೇ ಬದುಕುವಂಥದ್ದು. ಪ್ರಿಯರೇ, ಈ ಮಾನವ ಜೀವನ ಅದಕ್ಕಿಂತ ಹೆಚ್ಚಿದೆ. ಮೋಸ ಹೋಗ್ಬೇಡ್ರಿ. ಲೋಕದ ವಿಧಾನಗಳು ಹೇಳ್ತದೆ, ಬದುಕಿದ್ರೆ ಇದಕ್ಕಾಗಿ ಬದುಕಬೇಕು. ಈ ವಯಸ್ಸನ್ನು ಮಜಾ ಮಾಡಲಿಲ್ಲ ಅಂದ್ರೆ ಮುದ್ದೇನು ಮಾಡ್ತೀರಾ? ಎಲ್ಲ ಮೋಸಕರ ವಿಚಾರಗಳನ್ನ ತಂದು ಅನೈತಿಕವಾದ ವಿವಾಹ ಸಂಬಂಧವಿಲ್ಲದಂಥ ಸಂಗತಿಗಳಲ್ಲಿ ಅನೈತಿಕವಾದ ವಿಷಯಗಳಿಗೆ ಪ್ರಚೋದಿಸುವಾಗ ಎಚ್ಚರಿಕೆ. ಯಾಕಂದರೆ ಲೋಕದ ನೀತಿಯದು. ವಿಶ್ವಾಸಿಗಳು ಹಾಗೆ ವರ್ತಿಸುವುದಿಲ್ಲ. ಶಿಷ್ಯತ್ವದಲ್ಲಿ ಸಾಗಿರುವಂಥ ವಿಶ್ವಾಸಿಗಳು ಲೋಕದ ಪ್ರಕಾರ ಈ ಶರೀರದ ಸುಖ ಭೋಗಕ್ಕೋಸ್ಕರವೇ ಅವರು ಬದುಕುವುದಿಲ್ಲ. ಇನ್ನೊಂದು ಗುಂಪು ಇದೆ, ಇದು ಎಚ್ಚರಿಕೆ ವಹಿಸ್ರಿ. ಇದು ದಾಂಪತ್ಯದ ಹಾಸಿಗೆ. ಇಂಗ್ಲೀಷ್ನಲ್ಲಿ ಭಾಳ ಮಹತ್ವದ ವಚನ ಅದು, ನೋಡಿದ್ರಲ್ಲ, ಅದು ಇಂಗ್ಲೀಷ್ನಲ್ಲಿ ಹೀಬ್ರೂಸ್ 13:4 ಅದನ್ನು ನಾವು ನೋಡಿದ್ದೇವಲ್ಲ. ವಚನ ಏನಂತ ಹೇಳ್ತದೆ? ಗಿವ್ ಆನರ್ ಟು ಮ್ಯಾರೇಜ್, ಗಿವ್ ಆನರ್ ಟು ಮ್ಯಾರೇಜ್. ಓಕೆ, ದೇವರ ವಾಕ್ಯ ಹೇಳ್ತದೆ ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಗಿವ್ ಆನರ್ ಟು ಮ್ಯಾರೇಜ್, ಆನರೇಬಲ್. ಓಕೆ, ಮ್ಯಾರೇಜ್ ಶುಡ್ ಬಿ ಆನರ್ಡ್ ಬೈ ಆಲ್. ದಾಂಪತ್ಯವು ಎಲ್ಲರಿಂದ ಗೌರವಿಸಲ್ಪಡಬೇಕು ಅಂತ ಬೈಬಲ್ ಹೇಳ್ತದೆ. ಆದರೆ ಕೆಲವರಿದ್ದಾರೆ, ಏನು ಈ ಕೌಟುಂಬಿಕ ಈ ಸಂಬಂಧದ ಕುರಿತು ಅಪಹಾಸ್ಯ ಮಾಡುವಂಥದ್ದು, ಜೋಕ್ ಮಾಡುವಂಥದ್ದು,
ಹೀನವಾಗಿ ಆ ವಿಷಯದ ಕುರಿತು ಏನದು ಅಣಕಿಸುವಂಥದ್ದು, ಏನಂತಾರೆ ಥರ್ಡ್ ರೇಟ್ ಜೋಕ್ಗಳನ್ನು ಮಾಡುವಂಥದ್ದು ವಿಶ್ವಾಸಿಗಳನ್ನು. ದೇವರು ಅದನ್ನು ಮಾನ್ಯವೆಂದು ಆನರೇಬಲ್ ಅಂತ ಕರೀತಾನೆ. ನೀನು ಅದರ ಕುರಿತು ಟೀಕೆ ಮಾಡ್ತಾ ಇದ್ದಿ, ನಿಂದಿಸ್ತಾ ಇದ್ದಿ, ಅಪಹಾಸ್ಯ ಮಾಡ್ತಾ ಇದ್ದಿ. ಓ, ದೇವರಿಗೆ ಅಪಹಾಸ್ಯ ಮಾಡ್ತಾ ಇದೆಯೋ? ದೇವರ ಆ ಕಾರ್ಯಕ್ಕೆ ನೀನು ಅಪಹಾಸ್ಯ ಮಾಡ್ತಾ ಇದೆಯೋ? ದೇವರು ಅನುಮತಿಸಿರುವ, ಆಶೀರ್ವದಿಸಿರುವ ಆ ಕಾರ್ಯಕ್ಕೆ ನೀನು ನಿಂದಿಸ್ತಾ ಇದೆಯೋ? ಎಚ್ಚರಿಕೆ. ಆನರೇಬಲ್, ಗೌರವಾನ್ವಿತ ಅಂತ ದಾಂಪತ್ಯ ಸಂಬಂಧದ ಆ ವಿಷಯದ ಕುರಿತು ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಅದನ್ನು ನಿಂದಿಸ್ತಾ ಇದೆಯಾ? ಅಥವಾ ಆ ನಿಂದಿಸುವರ ಬಳಗದಲ್ಲಿ ಕುಳಿತುಕೊಂಡು ಮಾತಾಡ್ತಿದ್ಯಾ? ಇದು ಮನುಷ್ಯನು ನಿರ್ಮಿಸಿದಂಥ ಸಂಬಂಧ ಅಲ್ಲ. ಇದು ಕೌಟುಂಬಿಕ ಸಂಬಂಧ. ಗಂಡು ಹೆಣ್ಣಾಗಿ ನಿರ್ಮಿಸಿ, ಗಂಡು ಹೆಣ್ಣಿನ ಮುಖಾಂತರ ಲೋಕವು ಅದು ಸಂತಾನೋತ್ಪತ್ತಿಯನ್ನು ಹೊಂದಿ ಅದೆಲ್ಲ ತುಂಬಿಕೊಳ್ಳುವುದಕ್ಕೋಸ್ಕರ ಆಶೀರ್ವದಿಸಿದ್ದು ನಾವು ನಂಬಿರುವ ಸೃಷ್ಟಿಕರ್ತನಾದ ದೇವರು. ಆತನು ಸೃಷ್ಟಿಯಲ್ಲಿ ಅನುಮತಿಸಿರುವ ಆ ಕಾರ್ಯಕ್ಕೆ ಲೋಕದಂತೆ, ಲೌಕಿಕರಂತೆ ನಿಂದಿಸಿ ಅಪಮಾನ ಮಾಡುವಂತಹ ಆ ಜೀವಿತ, ಅದು ದೇವರು ಮೆಚ್ಚುವಂಥ ಜೀವಿತ ಅಲ್ಲ. ಮೊದಲನೇ ಕೊರಿಂಥ 6ನೇ ಅಧ್ಯಾಯ ನೋಡ್ರಿ. ಕೊರಿಂಥ ಸಭೆಯಲ್ಲಿಯೇ ಈ ವಿಷಯದ ಕುರಿತು ಬಹಳ ಮಹತ್ವದ ಸಂಗತಿಗಳು 18ನೇ ವಚನ ಹೇಳ್ತಾನೆ, ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗ್ರಿ. ಲೋಕದಲ್ಲಿ ಈ ಅಶ್ಲೀಲ ಅನೈತಿಕವಾದ ಪ್ರೇರೇಪಣೆಗಳು, ಪ್ರಚೋದನೆಗಳು, ಆಮಂತ್ರಣಗಳು ಬರುವಾಗ ನಿಲ್ಲಬೇಡ, ಓಡಿ ಹೋಗು, ಓಡಿ ಹೋಗು. ಇಲ್ಲಿ ಓಡಿ ಹೋಗುವವರು ಗಂಡಸರು, ಓಡಿ ಹೋಗುವವರು ಧೈರ್ಯಶಾಲಿಗಳು, ಓಡಿ ಹೋಗುವವರು ವಿಧೇಯತೆಯ ಜನ. ಓಡಿ ಹೋಗು. ಮನುಷ್ಯರು ಮಾಡುವ ಇತರ ಪಾಪ ಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾರತ್ವ, ವ್ಯಭಿಚಾರ, ಗಂಡನಲ್ಲದವನೊಂದಿಗೆ, ಹೆಂಡತಿ ಅಲ್ಲದವಳೊಂದಿಗೆ ವಿವಾಹವಿಲ್ಲದಂಥ ಸಂಬಂಧದಲ್ಲಿ ಶಾರೀರಿಕ ಸಂಬಂಧ ಹೊಂದುವಂಥ ಕಾರ್ಯ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ? ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಅವಿವಾಹಿತರು ದಯವಿಟ್ಟು ಈ ದಿವಸಗಳಲ್ಲಿ, ಈ ವಾರದಲ್ಲಿ ಜಾಗ್ರತೆ. ಪ್ರೇಮಿಗಳ ದಿನ ಬರುತ್ತಿದೆ ಅಂತೆಲ್ಲ ಎಲ್ಲ ಆಗಲೇ ಪೇಪರ್ನಲ್ಲಿ ಅದು ಇದು ವ್ಯಾಲೆಂಟೈನ್ಸ್ ಡೇ ಅದು ಇದು ಅಂತೆಲ್ಲ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೀರಿ. ಎಂಥ ರೋಸ್ ಡೇ, ಅದು ಡೇ, ಇದು ಡೇ ಅವೆಲ್ಲ ಸ್ಟಾರ್ಟ್ ಆಗಿದ್ವು. ಕಾಲೇಜ್ ಕ್ಯಾಂಪಸ್ನಲ್ಲಿ ಇರುವಾಗ ಇವೆಲ್ಲ ಪರಿಚಯ ಇರಬಹುದು. ಎಲ್ಲ ಓಕೆ ಇಲ್ಲ, ಎಲ್ಲ ಓಕೆ ಲೋಕದವರಲ್ಲಿ, ಎಲ್ಲ ಓಕೆ ಲೌಕಿಕ ಜನರಿಗೆ ಎಲ್ಲ ಓಕೆ, ವಿಶ್ವಾಸಿಗಳಿಗೆ ಎಲ್ಲ ಓಕೆ ಅಲ್ಲ. ನನ್ನ ನೈತಿಕ ವರ್ತನೆಯನ್ನು ನಿರ್ಧರಿಸುವಂಥದ್ದು ನ್ಯೂಸ್ ಪೇಪರ್ ಅಲ್ಲ, ಮೊಬೈಲ್ ಅಲ್ಲ, ಟ್ರೆಂಡ್ ಏನಿದೆ ಅಲ್ಲಲ್ಲ, ವಾಕ್ಯ, ದೇವರ ವಾಕ್ಯ. ದೇವರ ವಾಕ್ಯ ನಮ್ಮ ನೈತಿಕತೆಯ ವರ್ತನೆ ದೇವರ ವಾಕ್ಯ ಆಧಾರಿತ. ಯಾಕೆ? ನಾವು ಲೋಕದವರಲ್ಲ, ನಾವು ವಿಶ್ವಾಸಿಗಳು, ನಾವು ಶಿಷ್ಯರು, ಯೇಸುವನ್ನು ಅನುಸರಿಸುತ್ತಿರುವ ಶಿಷ್ಯರು. ನಮ್ಮ ನಡತೆ ಹೇಗಿರಬೇಕು? ವಿಶ್ವಾಸಿಗಳ ಥರ ಇರಬೇಕು. ವಿಶ್ವಾಸಿಗಳು ಹೇಗಿದ್ದಾರೆ? ಮಾನ್ಯ, ಗೌರವಾನ್ವಿತ ಸಂಬಂಧ ಅಂತ ಗುರುತಿಸ್ತಾರೆ. ನೀವೇನು ಹೇಳ್ತೀರಿ? ನಮ್ಮ ಪೇರೆಂಟ್ಸೇ ಇದನ್ನೆಲ್ಲ. ಓ, ಪೇರೆಂಟ್ಸು, ನಿಮ್ಮ ಪೇರೆಂಟ್ಸ್ ಥರ ನಿನ್ನ ಜೀವನ ಆಗ್ತದಷ್ಟೇ. ಓಕೆ, ಒಳ್ಳೆಯ ಕುಟುಂಬ ಇದ್ದು ಒಳ್ಳೆಯವರಾಗಿ ಜೀವಿಸ್ತಾ ಇದ್ರೆ ಭಾಳ ಒಳ್ಳೆಯದು. ಬಟ್ ಎಚ್ಚರಿಕೆ, ಎಚ್ಚರಿಕೆ. ಒಂದು ವೇಳೆ ಅವರ ಅಂತ್ಯ, ಅವರ ಅಂತಿಮ ಗುರಿ, ಅವರು ಯಾವ ದಿಕ್ಕಿಗೆ ಅಲ್ಟಿಮೇಟ್ಲಿ ಸಾಗ್ತಾ ಇದ್ದಾರೋ ಅದಕ್ಕೆ ಆ ದಿಕ್ಕಿಗೆ ನೀನು ಹೋಗ್ತೀಯ ಅಷ್ಟೇ. ಆದರೆ ವಿಶ್ವಾಸಿ
ಯೇಸು ಸ್ವಾಮಿಯನ್ನ ನಿನ್ನ ಸ್ವಂತ ರಕ್ಷಕನು, ಒಡೆಯನು, ದೇವರು ಅಂತ ಆರಿಸಿಕೊಂಡಿರುವ ನಾವು, ರಕ್ಷಕನು, ಒಡೆಯನಂದ್ರೆ ಏನರ್ಥ? ನನ್ನ ನಡೆ, ನನ್ನ ನುಡಿ, ನನ್ನ ಕ್ರಿಯೆಗಳಿಗೆ ನಾನು ದೇವರಿಗೆ ವಿಧೇಯನಾಗಿ ಜೀವಿಸ್ತೇನೆ. ಯಾಕೆಂದ್ರೆ ನನ್ನ ಒಡೆಯ ಆತನು. ಹಲ್ಲೆಲೂಯಾ. ಆತನು ನನ್ನ ಒಡೆಯ, ಆತನ ಮಾತಿಗನುಸಾರವಾಗಿ ನಾನು ಜೀವಿಸ್ತೇನೆ. ನನ್ನ ಸ್ನೇಹಿತರು ಒತ್ತಾಯ ಮಾಡಿದ್ರು, ನನ್ನ ಕಾಲೇಜ್ನಲ್ಲೆಲ್ಲ ಇದು ಕಾಮನ್ನು. ಬೈಬಲ್ನಲ್ಲಿ ಇದೆಲ್ಲ ಕಾಮನ್ ಇಲ್ಲ. ಓಕೆ, ಬೈಬಲ್ನಲ್ಲಿ ಇದೆಲ್ಲ ಕಾಮನ್ ಇಲ್ಲ. ವಿಶ್ವಾಸಿ ಅನ್ನುವ ಪಟ್ಟಿ ಅಂಟಿಸಿಕೊಂಡು ವಿಶ್ವಾಸಿ ಅಂತ ಹೇಳಿಕೊಂಡು ನೀನು ಸುತ್ತುತ್ತಾ ಇದ್ರೆ ನಿನ್ನ ಜೀವಿತ, ನಿನ್ನ ನಡೆ, ನಿನ್ನ ನುಡಿ, ನಿನ್ನ ಕ್ರಿಯೆಗಳಿಗೆ ನಿರ್ಬಂಧಗಳು ಉಂಟು. ವಿಶ್ವಾಸಿಗಳು ನಾವು, ಯೇಸು ಸ್ವಾಮಿಯನ್ನು ನಂಬಿರುವ ವಿಶ್ವಾಸಿಗಳು ನಾವು. ಲೋಕದವರಲ್ಲ, ಲೋಕದ ವಿಧಾನಗಳನ್ನು ಅನುಸರಿಸಬೇಕಾದವರಲ್ಲ ನಾವು. ಅನೇಕರು ಮದುವೆಗಿಂತ ಮೊದಲು ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಯಾವ ದೈಹಿಕ ಸಂಬಂಧ, ಶಾರೀರಿಕ ಸಂಬಂಧ ಮದುವೆ ದಿನಕ್ಕಾಗಿ ದೇವರು ಇಟ್ಟಂಥ ಗಿಫ್ಟ್ ಇತ್ತೋ ಕಸ್ಕೊಂಡು ಬಿಟ್ಟಿದ್ದಾರೆ. ಅದು ಮದುವೆ ಆಗುವ ಹುಡುಗನ ಸಂಗಡ ಅಲ್ಲ, ಮದುವೆ ಆಗುವುದೇ ಇಲ್ಲ, ಸುಮ್ಮನೆ ಪ್ರಯತ್ನ, ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ. ಪ್ರಿಯರೇ, ಎಚ್ಚರಿಕೆ. ಕಾಮ ಪ್ರೀತಿಯ ಹೆಸರಿನಲ್ಲಿ ನುಸುಳಿಕೊಂಡು ಅನೇಕ ಜನರ ಜೀವಿತಗಳನ್ನಷ್ಟೇ ಅಲ್ಲ, ನಿಮ್ಮ ಆತ್ಮಗಳನ್ನು ಮೊದಲುಗೊಂಡು ನಾಶ ಮಾಡುತ್ತದೆ. ಎಚ್ಚರಿಕೆ. ನಾವು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಾಗ್ರತೆ ವಹಿಸಬೇಕು. ಇನ್ನೊಂದು, ಭಾಳ ವಿವಾಹಿತ ಮಹಿಳೆಯರು ಕೂಡ, ವಿವಾಹಿತರಾಗಿರುವ ಮಹಿಳೆಯರು ಕೂಡ ಎಚ್ಚರಿಕೆಯಿಂದ ಯೋಚನೆ ಮಾಡ್ರಿ. ದಾಂಪತ್ಯವನ್ನು ಮೀರಿರುವ, ದಾಂಪತ್ಯದ ಹೊರಗಿರುವಂಥ ಸಂಬಂಧಗಳ ಕುರಿತು ಹೇಗೆ ವರ್ತಿಸ್ತಾ ಇದ್ದೀರಿ? ಜಾಗ್ರತೆ. ಏನ್ರಿ ಅದೇ ಅಲ್ಲ, ಏನದು, ಗಂಡನೂ ಬೇಕು, ಬಾಯ್ ಫ್ರೆಂಡು ಬೇಕು, ಹೆಂಡತಿಯೂ ಬೇಕು, ಗರ್ಲ್ ಫ್ರೆಂಡು ಬೇಕು. ಅಂದ್ರೇನು? ನಮಗೆ ಯೇಸು ಸ್ವಾಮಿನೂ ಬೇಕು ಮತ್ತು ಸೈತಾನನೂ ಬೇಕು. ಆ ನಿರ್ಧಾರ ಅದು. ಮನ್ಯಾಗ ಒಬ್ಬ ಗಂಡ, ಕೆಲಸದ ಸ್ಥಳದಲ್ಲಿ ಇನ್ನೊಬ್ಬ ಸ್ಟೆಪ್ನಿ. ಕೇಳ್ತಾ ಇದ್ದೀರಿದ್ರ? ಇದೆಲ್ಲ ಲೋಕದಲ್ಲಿ ಆಗ್ತಾ ಇರುವಂಥ ಸಂಗತಿಗಳು. ನೀನು ವಿಶ್ವಾಸಿ, ನೀನು ಯೇಸು ಸ್ವಾಮಿಯನ್ನು ನಿನ್ನ ರಕ್ಷಕನು, ಒಡೆಯನು, ದೇವರು ಅಂತ ಅಂಗೀಕರಿಸಿದ್ದಿ. ನಾವು ಅರಿಕೆ ಮಾಡ್ತಾ ಇದ್ದೆವು, ನಾನು ಕ್ರಿಸ್ತನಲ್ಲಿ ಇದು, ನಾನು ಕ್ರಿಸ್ತನಲ್ಲಿ ಇದು. ಐಡೆಂಟಿಟಿ ಇನ್ ಕ್ರೈಸ್ಟ್ ಮರೀಬೇಡ. ನೀನು ಯಾರೆಂಬುದನ್ನು ಮರೀಬೇಡ. ಇನ್ಫ್ಯಾಕ್ಟ್ ಏನು ಗೊತ್ತಾ, 78% ಜನ ಈ ಅನೈತಿಕ ಅಶ್ಲೀಲ ಆ ಕಾರ್ಯದಲ್ಲಿ, ಕೌಟುಂಬಿಕ ವಿವಾಹಿತರಾಗಿ ಈ ಅಫೇರ್ಗಳನ್ನು ಮಾಡುವಂಥವರ ಕುಟುಂಬ ಅದು ಅತೃಪ್ತಿಯ ಕುಟುಂಬ ಮತ್ತು ಖಾಲಿತನದಿಂದ ತುಂಬುತ್ತದೆ. ಎಂಟಿನೆಸ್ ಆ್ಯಂಡ್ ಅನ್ಹ್ಯಾಪಿ ಲೈಫ್. ಚೀಟ್ ಮಾಡುವಂಥ ಜೀವಿತ. ಗಂಡನಿಗೆ ಚೀಟ್ ಮಾಡುವುದು, ಹೆಂಡತಿಗೆ ಚೀಟ್ ಮಾಡುವುದು, ತಂದೆ ತಾಯಿಗಳಿಗೆ ಚೀಟ್ ಮಾಡುವಂಥದ್ದು, ವಂಚಿಸುವಂಥದ್ದು, ಅತೃಪ್ತಿಯ ಜೀವಿತ, ಖಾಲಿ ಜೀವಿತ. ಇದು ಕೂಡ ಸಾಧ್ಯ ಇಲ್ಲ ಪಾಸ್ಟ್ರೇ. ನನ್ನ ಅವಶ್ಯಕತೆಗಳನ್ನು, ನನ್ನ ಅಪೇಕ್ಷೆಗಳನ್ನು, ಅರ್ಜ್ ಏನಾಗಿದೆ ಅದು ಭಾಳ ಹೆಚ್ಚಾಗಿದೆ, ಅದು ಈಡೇರಿಸಲ್ಪಡ್ತಾ ಇಲ್ಲ, ಪೂರೈಸಲ್ಪಡ್ತಾ ಇಲ್ಲ, ಅದು ನೀಗಿಸಲ್ಪಡ್ತಾ ಇಲ್ಲ. ಈಗ ಹೇಳ್ತಾ ಇರುವಂಥ ಅನೇಕ ಗಂಡಸರು ಇದ್ದಾರೆ. ಅದನ್ನು ಹೇಳಿ ಅನೈತಿಕ ವಿಷಯಗಳಿಗೆ ಬಾಗಿಲುಗಳನ್ನು ತೆರೆಯುವಂಥ ಅಪಾಯ ಅಥವಾ ಸಾಧ್ಯತೆಯನ್ನು ಹೇಳ್ತಾರೆ. ಪ್ರಿಯರೇ, ಯೋಚಿಸ್ರಿ. ಓಕೆ, ಹೆಂಡತಿ ಗಂಡನನ್ನು ಹಿಂಸಿಸುತ್ತಾ ಇದ್ದಾಳೆ.
ಹೇಗೆ ಶಾರೀರಿಕವಾದ ಸಂಬಂಧವನ್ನು ನಿರಾಕರಿಸಿ ಹೆಂಡತಿ ಗಂಡನನ್ನು ಹಿಂಸಿಸ್ತಾ ಇದ್ದಾಳೆ, ಸೇಡ್ ತೀರಿಸ್ಕೊಳ್ಳೋದಕ್ಕಾಗಿ, ಸೇಡ್ ತೀರಿಸ್ಕೊಳ್ಳೋದಕ್ಕಾಗಿ. ಈ ಸ್ವಭಾವ ನಿನ್ನ ಕುಟುಂಬವನ್ನು ನಾಶ ಮಾಡುತ್ತದೆ, ನಿನ್ನ ಕೌಟುಂಬಿಕ ಜೀವಿತವನ್ನು ನಾಶ ಮಾಡುತ್ತದೆ. ಯಾಕೆ ಗೊತ್ತಾ? ಗಂಡ ಹೆಂಡತಿಯಾಗಿ ಗೆದ್ರೆ ಇಬ್ರು ಗೆಲ್ತೀರಿ, ಸೋತ್ರೆ ಇಬ್ರು ಸೋಲ್ತೀರಿ. ನಾನು ಹೇಳಿದೆ, ನಾನು ಮಾಡಿದೆ, ನಾನು ಗೆದ್ದೆ, ಸಾಧ್ಯನೇ ಇಲ್ಲ. ಗೆದ್ರೆ ಇಬ್ರು ಗೆಲ್ತೀರಿ, ಸೋತ್ರೆ ಇಬ್ರು ಸೋಲ್ತೀರಿ. ಇವಾಗ ನ್ಯೂಸ್ನಲ್ಲಿ ಭಾಳ ಫೇಮಸ್ ಆಗಿರುವ ಸಂಗತಿಗಳು ನೀವು ನೋಡ್ತಾ ಇರಬಹುದು. ಎಪ್ಸ್ಟೀನ್ ಫೈಲ್ಸ್ ಅಂತ ಕೇಳ್ತಾ ಇದ್ದೀರಾ? ನ್ಯೂಸ್ನಲ್ಲಿ ಕೇಳ್ತಾ ಇದ್ದೀರಾ? ಆರ್ ಯು ಎನಿವನ್ ಇನ್ಫಾರ್ಮ್ಡ್ ಆನ್ ದ ಎಪ್ಸ್ಟೀನ್ ಫೈಲ್ಸ್? ಏನಾಗಿದೆ ಗೊತ್ತಾ? ಜಗತ್ತಿನಲ್ಲಿ ಅತ್ಯಂತ ಪ್ರಭಾವಶಾಲಿಯಾದ ರಾಜಕೀಯ ನಾಯಕರು, ಪ್ರಭಾವಶಾಲಿಯಾದ ಏನಂತಾರೆ ಶ್ರೀಮಂತ ಪ್ರಭಾವಶಾಲಿಯಾದ ಬಿಸ್ನೆಸ್ ಟೈಕೂನ್ಗಳು, ಅಂದರೆ ಅಗರ್ಭ ಶ್ರೀಮಂತರು, ಬಿಸ್ನೆಸ್ ನಾಯಕರು ಮತ್ತು ಫೇಮಸ್ ಭಾಳ ಜನಪ್ರಿಯತೆಯ ಹೆಸರುವಾಸಿಯಾದಂಥ ಚಲನಚಿತ್ರ ನಟರು. ಇದು ಅಮೇರಿಕದಲ್ಲಿ ಆಗಿರುವಂಥ ಘಟನೆ. ಭಾಳ ಹೆಸರುವಾಸಿಯಾದ ಜನ ಒಂದು ದ್ವೀಪದಲ್ಲಿ ಹೋಗಿ ಏನೇನು ಅಶ್ಲೀಲವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವೋ ಎಲ್ಲ ಮಾಡಿ, ಎಲ್ಲ ವಿವಾಹಿತರು ಇವರೆಲ್ಲ. ಓಕೆ, ವಿವಾಹಿತರು ಹೆಂಡತಿಯಲ್ಲಿ ಅವರ ಮನೆಯಲ್ಲಿ ಕಾಯ್ದಿದ್ದಾಳೆ. ಇವರು ಈ ದ್ವೀಪಕ್ಕೆ ಬಂದು ಹೆಂಗೆ ಬೇಕಾದರೂ ಬದುಕಿದ್ದಾರೆ. ಓಕೆ, ಮಜಾ ಮಾಡಲಿಕ್ಕೆ ಬಂದು ವಾಪಸ್ ಹೋಗಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿಬಿಟ್ಟಿದೆ, ಆ ಮಜಾ ಮಾಡಲಿಕ್ಕೆ ಕರೆಸಿದವನು ಎಲ್ಲ ವಿಡಿಯೋ ಮಾಡ್ಕೊಂಡು ಇಟ್ಬಿಟ್ಟಿದ್ದಾನೆ, ಫೈಲ್ಸ್ ಮಾಡಿಟ್ಟಿದ್ದಾನೆ. ಈಗ ಅವನನ್ನು ಕೊಂದು ಹಾಕಿದ್ರೋ ಸತ್ತರೋ ಏನೋ, ಸತ್ತು ಹೋದವನು, ಅವನ ಫೈಲ್ಸ್ ಎಲ್ಲ ಇವಾಗ ಓಪನ್ ಆದರೆ ಈ ಮಹಾ ಕಾರ್ಯಗಳು ಇವಾಗೆಲ್ಲ ಹೊರಗೆ ಬಂದುಬಿಟ್ಟಿದೆ. ದೊಡ್ಡ ನಾಯಕರ ಹೇಳಲಿಕ್ಕೂ ಕೂಡ ಆಗದಿರುವ ಅಶ್ಲೀಲ ಹೊಲಸಾದ ಸಂಗತಿಗಳನ್ನು ಮಾಡಿದ್ದಾರೆ. ಸೀಕ್ರೆಟ್ ಆಗಿ ವಿಡಿಯೋ ರೆಕಾರ್ಡ್ ಆಗಿಬಿಟ್ಟಿದ್ದೀವಿ. ಇಲ್ಲಿ ಒಂದು ಅಪಾಯ ನಾನು ಹೇಳ್ತೀನಿ. ಸಮಸ್ಯೆ ಏನು ಗೊತ್ತಾ? ಕೆಲವರು ಸ್ಟೇಟಸ್ ಹುಡುಕ್ತಿರ್ತಾರೆ, ಜನ ಸ್ಟೇಟಸ್ ಹುಡುಕ್ತಿರ್ತಾರೆ. ಏನು, ನಾನು ನನ್ನ ಏನಂತಾರೆ ಭಾಳ ಇಂಪಾರ್ಟೆಂಟ್ ವರ್ಡ್, ಒಂದು ಸ್ಥಾನಮಾನ ಗಳಿಸ್ಬೇಕು ಜೀವನದೊಳಗೆ. ಓಕೆ, ಸೊ ಸ್ಥಾನಮಾನಕ್ಕಾಗಿ ನಾನು ಬಟ್ಟೆ ಧರಿಸುವಾಗ ನನ್ನ ಸ್ಥಾನ ಏನು, ನನ್ನ ಮಾನ ಏನು, ಅದರ ಪ್ರಕಾರ ನಾನು ಬಟ್ಟೆ ಖರೀದಿಸ್ತೇನೆ. ನನ್ನ ಸ್ಥಾನ ಏನು, ನನ್ನ ಮಾನ ಏನು, ಅದರ ಪ್ರಕಾರ ಬಟ್ಟೆ ಖರೀದಿಸೋಗ್ಲಿ. ಕೆಲವರು ಸ್ಟೇಟಸ್ಗಾಗಿ ಚರ್ಚಿಗೂ ಬರಲಿಕ್ಕೆ ಸಾಧ್ಯತೆ ಉಂಟು. ಓಕೆ, ಯಾಕೆ ನಾನು ಚರ್ಚಿಗೆ ಬರ್ತಾ ಇದ್ದೇನೆ? ನನ್ನ ಸ್ಟೇಟಸ್. ಈ ಚರ್ಚಿಗೆ ಯಾಕೆ ಬರ್ತಾ ಇದ್ದೇನೆ? ನನ್ನ ಸ್ಟೇಟಸ್. ಅಥವಾ ಆ ಚರ್ಚಿಗೆ ಯಾಕೆ? ನನ್ನ ಸ್ಟೇಟಸ್ಗಾಗಿ, ಸ್ಥಾನಮಾನಕ್ಕಾಗಿ. ಕೆಲವರು ಸ್ಟೇಟಸ್ಗಾಗಿ, ಆ ಸ್ಟೇಟಸ್ ಇರುವ ಜನರು ಕುಡಿತಾರೆ ಅಂತ ಹೇಳಿ ಕುಡಿಯುವವರು ಇದ್ದಾರೆ. ಓಕೆ, ಸ್ಟೇಟಸ್ಗಾಗಿ. ಓಕೆ, ಎಚ್ಚರಿಕೆ. ಓಕೆ, ಈ ಒಂದು ಸ್ಥಾನಮಾನಕ್ಕಾಗಿ ಈ ಪ್ರಸಿದ್ಧ ಜನರನ್ನು ಆದರ್ಶ ಅಂತ ಹೇಳಿಕೊಂಡು ಈ ಸ್ಟೇಟಸ್ ಇರುವ ಜನರೆಲ್ಲರೂ ಕೀಪ್ಗಳನ್ನ ಇಟ್ಕೊಂಡಿದ್ದಾರೆ, ಸ್ಟೇಪ್ನಿಗಳನ್ನ ಇಟ್ಕೊಂಡಿದ್ದಾರೆ ಅಂತ ಇದ್ದರೆ, ಆ ವಿಚಾರ ಕಾಡುವಂಥ ಸಾಧ್ಯತೆ ಇದ್ದರೆ ಎಚ್ಚರಿಕೆ. ಸ್ಟೇಟಸ್ ನೀ ಲೋಕದಲ್ಲಿ ಗಳಿಸ್ಕೋಬಹುದು, ಪರಲೋಕ ಕಳ್ಕೊಳ್ತಿ, ಗ್ಯಾರಂಟಿ. ನಿನ್ನ ನಿರ್ಧಾರ ಏನು? ಸ್ಟೇಟಸ್ ಬೇಕೋ ಅಥವಾ ದೇವರ ವಾಕ್ಯದ ಆಧಾರಿತವಾದ ಜೀವಿತ ಜೀವಿಸಬೇಕು? ದೇವರು ಕೊಡುವ ಸ್ಟೇಟಸ್ ನಿನಗೆ ಬೇಕೋ ಅಥವಾ ಲೋಕದ ಸ್ಟೇಟಸ್ ನಿನಗೆ ಬೇಕು? ವಿಶ್ವಾಸಿಗಳು ನಾವು
ಯೇಸು ಸ್ವಾಮಿಯನ್ನು ಅನುಸರಿಸ್ತಾ ಇರುವಂಥ ಜನರು ನಾವು. ನಮಗಿರುವ ಏಕೈಕ ಸ್ಟೇಟಸ್ ಆತನು ಕೊಡುವ ಸ್ಟೇಟಸ್ ಅಷ್ಟೇ. ಅದಕ್ಕಾಗಿ ನಾವು ವಿಧೇಯತೆಯ ಜೀವಿತ ಜೀವಿಸ್ತೇವೆ. ಅದಕ್ಕಾಗಿ ಪರಿಶುದ್ಧತೆಯ ಜೀವಿತಕ್ಕಾಗಿ ಪ್ರಾಶಸ್ತ್ಯ ಕೊಡ್ತೇವೆ. ನಮಗಿರುವಂಥ ಪ್ರಾಶಸ್ತ್ಯ ಸಂತೋಷ ಅಲ್ಲ, ನಮಗಿರುವ ಪ್ರಾಶಸ್ತ್ಯ ಪರಿಶುದ್ಧತೆ. ಪರಿಶುದ್ಧತೆ ನಮ್ಮ ಜೀವನದಲ್ಲಿ ಪ್ರಾಮುಖ್ಯತೆ ಕೊಡುತ್ತಾ ಇರುವಂಥದ್ದು ಪರಿಶುದ್ಧತೆಗಾಗಿ. ನಮ್ಮ ಜೀವಿತದಲ್ಲಿ ಮಜಾ ಅಲ್ಲ. ಯಾಕೆ ಗೊತ್ತಾ? ನಮಗಾಗಿ ಒಂದು ದಿನ ಕಾಯ್ತಾ ಇದೆ. ನಮ್ಮ ರಾಜಾದಿರಾಜನು ಬರಲಿಕ್ಕಿದ್ದಾನೆ. ಆ ಸ್ಥಳಕ್ಕಾಗಿ, ಆ ದಿನಕ್ಕಾಗಿ ನಾವು ಈಗ ರೂಢಿಯಾಗಿ ಸಿದ್ಧಗೊಳ್ತಾ ಇದ್ದೇವೆ. ಹಲ್ಲೆಲೂಯಾ. ಪರಿಶುದ್ಧತೆಯು ಅತಿ ಮುಖ್ಯವಾದದ್ದು. ಅದು ಅತಿ ಮುಖ್ಯವಾದದ್ದು. ಪ್ರಿಯರೇ, ಈ ದಿವಸ ನಾವು ಈ ವಿಷಯಗಳ ಕುರಿತು ಗಂಭೀರವಾಗಿ ಯೋಚಿಸೋಣ. ಎಚ್ಚರಿಕೆ ಅಂತ ಹೇಳ್ತಾ ಇರುವಾಗ ದೇವರಿಗೆ ಈ ಬಲಹೀನತೆ ನಮಗೆ ಉಂಟಾಗ್ತದೆ ಅಂತ ಗೊತ್ತಿತ್ತು. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದಲ್ಲಿ 11ರಿಂದ ಈ ವಚನ ಓದುವಾಗ ಈ ಮಾತನಾತನ ಎಚ್ಚರಿಸ್ತಾನೆ. ಮೋಶೆಯು ಧರ್ಮೋಪದೇಶ ಕಾಂಡದ ಈ ಮಾತಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಯೆಹೋವನ ಆಜ್ಞಾ ವಿಧಿ ನಿರ್ಣಯಗಳನ್ನು ಕೈಕೊಳ್ಳದವರು ಆತನನ್ನು ಮರೆಯುವವರು ಆಗಬೇಡ್ರಿ. ನೋಡ್ರಿ, ನೀವು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು ಒಳ್ಳೆ ಮನೆಗಳನ್ನು ಕಟ್ಟಿಸಿಕೊಂಡು ಅವುಗಳಲ್ಲಿ ವಾಸವಾಗಿರುವ ಕಾಲದಲ್ಲಿ ನಿಮ್ಮ ದನಗಳು, ಆಡು, ಕುರಿಗಳು, ನಿಮ್ಮ ಬೆಳ್ಳಿ ಬಂಗಾರವು, ಆಸ್ತಿ ಎಲ್ಲವೂ ಹೆಚ್ಚುತ್ತಿರುವಾಗ ಒಂದು ವೇಳೆ ನೀವು ಮದಿಸಿ. ಮೊದಲು ಕೊರತೆ ಇತ್ತು, ಆವಾಗ ದೇವರೇ 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 ಅಂತ ಓಡಾಡ್ತಾ ಇದ್ರು. ಈಗ ದೇವರು ಅದೇ ನಿನ್ನನ್ನು ಆಶೀರ್ವದಿಸಿದ ದೇವರು, ನಿನಗೆ ಬೇಕಾದದ್ದನ್ನೆಲ್ಲ ಕೊಟ್ಟಂಥ ಆ ದೇವರಿಗೆ ವಿರುದ್ಧವಾಗಿ ಮದ ಏರಿದ ಸೊಕ್ಕು, ಮೈಯಾಗಿನ ಸೊಕ್ಕು ಅಂತಾರಲ್ಲ, ಚರ್ಬಿ ಏರ್ತದೆ, ಎಲ್ಲ ಸಿಕ್ಬಿಡ್ತೀವಾಗ. ಸೊ ಚರ್ಬಿ ಏರ್ತಾ ಇತ್ತು. ಸೊ ಮದಿಸಿ ಏನಂತೆ, ನಿಮ್ಮ ದೇವರಾದ ಯೆಹೋವನನ್ನು ಮರೆತೀರಿ. ಆಸ್ತಿ, ಐಶ್ವರ್ಯ, ಸ್ಥಾನ, ಮಾನ ಇದೆಲ್ಲ ದೊರಕುವಾಗ ಮನುಷ್ಯನಿಗೆ ಆಗುವಂಥ ಅತ್ಯಂತ ದೊಡ್ಡ ಶೋಧನೆ ಅದನ್ನು ಅನುಗ್ರಹಿಸಿದಂಥ ದೇವರನ್ನು ಮರೆಯುವಂಥ ಸೊಕ್ಕು. 19-20ನೇ ವಚನದಲ್ಲಿ ದೇವರು ಎಚ್ಚರಿಸ್ತಾನೆ. 20ನೇ ವಚನನೇ ನೋಡ್ರಿ. ಆ ವಚನ ಹೇಳ್ತದೆ, ಹೀಗೆ ಮಾಡಿದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಕೇಳದೆ ಹೋದರೆ ಆತನಿಂದ ನಿಮ್ಮ ಎದುರಾಗಿ ನಾಶವಾಗಿ ಹೋಗುವ ಜನಾಂಗಗಳಂತೆಯೇ ನೀವು ನಾಶವಾಗಿ ಹೋಗುವಿರಿ. ನಾವು ಸೇವೆ ಸಲ್ಲಿಸುವ ದೇವರು, ನಾವು ಇಲ್ಲಿ ಆರಾಧಿಸುವ ದೇವರು, ಸೈನ್ಯಗಳ ದೇವರಾದ ಯೆಹೋವನು ಪರಿಶುದ್ಧನು 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 ಪರಿಶುದ್ಧನು. ಆತನನ್ನು ಹಿಂಬಾಲಿಸುವುದಕ್ಕೋಸ್ಕರ ನಿರ್ಧರಿಸಿ, ನೀನು ಲೋಕದ ವ್ಯಕ್ತಿಯಾಗಿದ್ದರೆ, ಲೌಕಿಕ ವ್ಯಕ್ತಿಯಾಗಿದ್ದರೆ ಅದರ ಪ್ರಕಾರ ಜೀವಿಸಿಕೋ. ಆದರೆ ವಿಶ್ವಾಸಿ ಅಂತ ನೀನು ಹೇಳ್ತಾ ಇದ್ದರೆ ನಿನಗಿರುವ ದೊಡ್ಡ ಜವಾಬ್ದಾರಿ ಪರಿಶುದ್ಧತೆಯ ವಿಧೇಯತೆಯ ಜೀವಿತ. ಸೊ ಇಬ್ರಿಯ ಗ್ರಂಥದ ಈ ಮಾತು, ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಗಂಡ ಹೆಂಡತಿಯ ಸಂಬಂಧದಲ್ಲಿ ಪ್ರಿಯರೇ ಗೌರವ, ಒಬ್ಬರನ್ನೊಬ್ಬರು ಗೌರವಿಸುವಂಥ ಸಂಬಂಧ ಇದು. ಇನ್ಫ್ಯಾಕ್ಟ್ ಈ ಪೋಷಿಸುವಂಥ ವಿಷಯ, ಒಂದು ಉತ್ತಮವಾದ ಗಿಡ ಬೆಳಿಬೇಕಾದ್ರೆ ಅದಕ್ಕೆ ಪೋಷಣೆಯ ಅವಶ್ಯಕತೆ ಅಂತ ಹೇಳುವಾಗ, ದಾಂಪತ್ಯ ಜೀವಿತದಲ್ಲಿ ನಾವು ಒಬ್ಬರನ್ನೊಬ್ಬರು ಗೌರವಿಸದೆ, ಒಬ್ಬರ ಸಂಗಡ ಒಬ್ಬರು ಸಂಭಾಷಣೆಯ ಸಂಬಂಧ ಹೊಂದಿರದೆ ನಾವು ಜೀವಿಸಿದರೆ ಅದು ನಮ್ಮನ್ನು ಬೀಳಿಸುವ ಮಾರ್ಗಕ್ಕೆ ಸರಳವಾಗಿ ಕೊಂಡೊಯ್ತದೆ. ಜಾಗ್ರತೆ. ಶಾರೀರಿಕ ಸಂಬಂಧಕ್ಕಿಂತ ಮೊದಲು ನಮ್ಮ ಭಾವನೆಗಳು, ನಮ್ಮ ಈ ಗೌರವ, ಒಂದು ವೇಳೆ ಹೆಂಡತಿ ಗಂಡನನ್ನು ಗೌರವಿಸದೆ ಅಥವಾ ಗಂಡ ಹೆಂಡತಿಯನ್ನು ಗೌರವಿಸದೆ ಆ ಒಂದು ಅಸಡ್ಡೆ ತೋರುವ ಸಂಬಂಧ ಹೊಂದಿಕೊಂಡ್ರೆ ಅಪಾಯಕಾರಿ.
ಪುರುಷರೇ, ಗಂಡಸರೇ, ಅವಳ ಅನಿಸಿಕೆಗಳು, ಅವಳ ಭಾವನೆಗಳು, ಅವಳ ಫೀಲಿಂಗ್ಸ್, ಅವುಗಳ ಕೊರತೆ ಮೊದಲು ನೀಗಬೇಕು. ಆಮೇಲೆ ಶಾರೀರಿಕ ಸಂಬಂಧ. ಸ್ತ್ರೀಯರೇ, ಪುರುಷನ ಈ ಬಲಹೀನತೆ ಅಂತಲ್ಲ, ಇದು ದೇವರು ಸೃಷ್ಟಿ ಮಾಡಿರುವಂಥ ವಿಧಾನ. ಇದು ಪುರುಷತ್ವದ ಆ ಒಂದು ವ್ಯವಸ್ಥೆ, ಆ ಸಂಬಂಧ ಅವನ ದೈಹಿಕ ಸಂಬಂಧದ ಮೇಲೆ ಅವಲಂಬಿತವಾಗಿದೆ. ಅದನ್ನು ಗಮನಿಸಿರಿ. ಸೊ ಈ ಒಂದು ಮಹತ್ವದ ಸತ್ಯವನ್ನು ನಾವು ತಿಳಿದುಕೊಂಡು, ಇಬ್ರಿಯ ಗ್ರಂಥದ ಈ ಮಾತು, ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಭಕ್ತಿವಂತ ಕುಟುಂಬಕ್ಕೆ ನಾವು ಸಾಗಬೇಕಾದರೆ ಏನು ಅವಶ್ಯಕತೆ ಇದೆ ಅನ್ನುವಂಥ ಈ ಮಾತು ದೇವರ ವಾಕ್ಯ ತಿಳಿಸ್ತದೆ. ನಾವು ಈ ಅವಶ್ಯಕತೆಗಳನ್ನು ಪರಸ್ಪರರು ಪೂರೈಸುವಂಥವರಾಗಿರಬೇಕು. ಬೇಷರತ್ ಪ್ರೀತಿಯ ಆತ್ಮೀಯತೆ. ವಿವಾಹಿತ ವಿಶ್ವಾಸಿಗಳು ಈ ಸತ್ಯದ ಕುರಿತು ನಾವು ಪ್ರಯಾಸ ಪಡೋಣ. ಈ ದಾಂಪತ್ಯ ಜೀವಿತವೆನ್ನುವಂಥ ಒಂದು ಗಿಡದಂತಿರುವ ಸಂಬಂಧಕ್ಕೆ ನೀರು ಹಾಕುವ ಹಾಗೆ, ಗೊಬ್ಬರ ಹಾಕುವ ಹಾಗೆ, ಬೆಳಕು ಕೊಡುವ ಹಾಗೆ, ಉತ್ತಮವಾದ ಮಣ್ಣನ್ನು ಕೊಡುವ ಹಾಗೆ ಪೋಷಿಸಿದರೆ ಭಕ್ತಿವಂತ ಕುಟುಂಬವಾಗಿ ನಾವು ರೂಪುಗೊಳ್ಳುವುದಕ್ಕೆ ಸಾಧ್ಯ. ಈ ಸಮಯ ನಮ್ಮ ತಲೆಗಳನ್ನು ತಗ್ಗಿಸಿ, ಪ್ರಿಯರೇ, ಇದು ಗಮನಿಸ್ರಿ. ಇಲ್ಲಿ ಒಂದು ವಿಷಯ, ಮಹತ್ವದ ವಿಷಯ. ದೇವರ ಅಪೇಕ್ಷೆ ಏನಿದೆ ಗೊತ್ತಾ? ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿಯ ನಂತರ ನಮ್ಮ ಕೌಟುಂಬಿಕ ಜೀವಿತವೇ ನಮಗೆ ತೃಪ್ತಿಯ ಸ್ಥಳ ಆಗಿರಬೇಕು, ಸಂತೋಷದ ಸ್ಥಳವಾಗಿರಬೇಕು. ಯಾಕಂದರೆ ಕುಟುಂಬವನ್ನು ದೇವರು ಸ್ಥಾಪಿಸಿದ್ದಾನೆ. ಹಲ್ಲೆಲೂಯಾ. ಕುಟುಂಬ ಸಂಬಂಧವನ್ನು ದೇವರು ಸ್ಥಾಪಿಸಿದ್ದಾನೆ. ಅಂಥ ಸಂಬಂಧ ಹೊಂದುವುದಕ್ಕಾಗಿ ನಾವು ಪ್ರಯಾಸ ಪಡೋಣ. ಈ ಸಮಯ ಪ್ರಾರ್ಥಿಸುವುದಕ್ಕೆ ಹೋಗುವಂತೆ ಈ ಪ್ರಾರ್ಥನೆ ಮಾಡೋಣ. ನಿನ್ನ ಗಂಡ ಅಥವಾ ನಿನ್ನ ಹೆಂಡತಿ ಈ ಪ್ರೀತಿಯ ಕೊರತೆಯನ್ನು ನೀಗಿಸುವುದಕ್ಕಾಗಿ ಸಮರ್ಪಿಸಿಕೊಳ್ಳುವುದಕ್ಕಾಗುವಂತೆ ಪ್ರಾರ್ಥಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರು ನಾವು ಈ ಕ್ಷೇತ್ರದಲ್ಲಿ ತಪ್ಪು ಮಾಡಿರಬಹುದು, ಎಡವಿ ಬಿದ್ದಿರಬಹುದು. ಆದರೆ ದೇವರು ನಮ್ಮನ್ನು ಈ ದಿವಸ, ಕರ್ತನ ಮೇಜಿಗೆ ನಾವು ಬಂದಿದ್ದೇವೆ, ನಮ್ಮನ್ನು ತಗ್ಗಿಸಿಕೊಂಡು, ನಮ್ಮನ್ನು ಸಮರ್ಪಿಸಿಕೊಂಡು ನಾವು ಕೇಳೋಣ, ಸ್ವಾಮಿ, ನನ್ನ ಜೀವಿತದಲ್ಲಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾನು ತಪ್ಪುಗಳನ್ನು ಮಾಡಿದ್ದೇನೆ, ನನ್ನ ಜೀವಿತವನ್ನು ಬದಲಾಯಿಸು. ನಾನು ತಪ್ಪುಗಳನ್ನು ಒಪ್ಪಿಕೊಳ್ತೇನೆ. ಈ ಶೋಧನೆಗಳನ್ನು, ಈ ವಿಷಯಗಳನ್ನು ನಾನು ಜಯಿಸುವುದಕ್ಕಾಗುವಂತೆ ಸಹಾಯ ಮಾಡುವಂತ ಪ್ರಾರ್ಥಿಸೋಣವೋ. ಪರಿಶುದ್ಧಾತ್ಮ ನಿಮ್ಮಲ್ಲಿ ಅನೇಕರ ಜೀವಿತದಲ್ಲಿ ಈಗಾಗಲೇ ಆಗಿರುವ ಸಂಗತಿಗಳನ್ನು ಎಚ್ಚರಿಸ್ತಾ ಇದ್ದಾನೆ. ಇದು ಮಾಡಬಾರದಾಗಿತ್ತು, ಇದು ಹೇಳಬಾರದಾಗಿತ್ತು, ಇಲ್ಲಿ ಹೋಗಬಾರದಾಗಿತ್ತು, ಅದು ನಿನಗೆ ಗೊತ್ತಿದೆ. ಆದರೆ ಇಲ್ಲಿ ಇದು ಪ್ರೀತಿಯ ಸ್ಥಳ. ಬೇಷರತ್ ಆಗಿ ಪ್ರೀತಿಸುವ ದೇವರ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ನಾವು ತಪ್ಪುಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ನಮಗೆ ಅದೇ ಕ್ಷೇತ್ರದಲ್ಲಿ ದೇವರು ಜಯ ಕೊಡ್ತಾನೆ. ಅದೇ ಕ್ಷೇತ್ರದಲ್ಲಿ ದೇವರು ನಮಗೆ ಜಯ ಕೊಡ್ತಾನೆ. ಯಾರಾದರೂ ಇದ್ದೀರೋ, ಹೌದು, ಈ ದಿವಸ ನಾನು ಈ ನಿರ್ಧಾರ ಮಾಡ್ತೇನೆ, ಬೇಷರತ್ತಾದ ಪ್ರೀತಿ, ಆತ್ಮೀಯವಾದ ಪ್ರೀತಿ ತೋರಿಸುವುದಕ್ಕಾಗಿ ನಾನು ನನ್ನನ್ನು ಒಪ್ಪಿಸಿಕೊಡ್ತೇನೆ. ನನಗಾಗಿರುವ, ನಾನು ಮಾಡಿರುವ ತಪ್ಪುಗಳನ್ನು ದೇವರೇ ನನ್ನನ್ನು ಕ್ಷಮಿಸು ಅಂತ ಕೇಳಿ ಒಪ್ಪಿಸಿಕೊಟ್ಟು ದೇವರ ಸಹಾಯ ಕೇಳುವಂಥವ್ರು ನೀವಾಗಿದ್ದರೆ, ನೀವಿರುವ ಸ್ಥಳದಲ್ಲಿ ನಿಂತುಕೊಂಡು ಧೈರ್ಯದಿಂದ ನಿಂತುಕೊಂಡು ಹೇಳ್ರಿ, ಸ್ವಾಮಿ ನನಗೆ ಸಹಾಯ ಮಾಡು. ನನ್ನ ಕೌಟುಂಬಿಕ ಜೀವಿತ ಅದು ಭಕ್ತಿವಂತ ಕುಟುಂಬವಾಗಲಿಕ್ಕೆ ನನಗೆ ಸಹಾಯ ಮಾಡು. ಕೇಳುವವರು ಯಾರಾದರೂ ಇದ್ದೀರೋ? ಥ್ಯಾಂಕ್ ಯು, ಧನ್ಯವಾದಗಳು ಪ್ರಿಯರೇ, ಧನ್ಯವಾದಗಳು. ನೀವು ನಿಂತಿರುವಂಥದ್ದು ದೇವರು ಕಾಣ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ, ನಿಮಗೆ ಸಹಾಯ ಮಾಡ್ತಾನೆ, ಜಯಿಸುವುದಕ್ಕಾಗಿ ಸಹಾಯ ಮಾಡ್ತಾನೆ, ಜಯಿಸುವುದಕ್ಕಾಗಿ ಸಹಾಯ ಮಾಡ್ತಾನೆ. ನಿಮ್ಮ ಬೇಷರತ್ ಪ್ರೀತಿ, ನಿಮ್ಮ ಆತ್ಮೀಯವಾದ ಪ್ರೀತಿ, ಇದು ಕುಟುಂಬದಲ್ಲಿ ಅವಶ್ಯವಾದದ್ದು. ದೇವರು ನೀವು ಅದನ್ನು ಒಬ್ಬರಿಗೊಬ್ಬರು ಕೊಡೋದಕ್ಕಾಗುವಂತೆ ಸಹಾಯ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರ್ವಶಕ್ತನಾದ ದೇವರೇ, ಈ ದಿವಸ ನಮ್ಮ ಸಂಗಡ ವಿಶೇಷವಾಗಿ ನಿನ್ನ ವಾಕ್ಯದ ಆಧಾರಿತವಾಗಿ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ.
ಪ್ರೀತಿಯನ್ನ ಕಾಮವೆಂದು ಪ್ರತಿಬಿಂಬಿಸುವ ಈ ದಿನಗಳಲ್ಲಿ ನಿಷ್ಕಳಂಕವಾದ ಸಂಬಂಧ ಅಂದರೆ ಏನು ಎಂಬುವಂಥದ್ದನ್ನು ವಾಕ್ಯದ ಮುಖಾಂತರ ಈ ದಿವಸ ನಾವು ತಿಳ್ಕೊಂಡಿದ್ದೇವೆ. ಓ, ನಿಷ್ಕಳಂಕವಾದ ಪ್ರೀತಿ ಅಂದರೆ ಏನು, ನಿಷ್ಕಳಂಕವಾದ ದಾಂಪತ್ಯ ಅಂದರೆ ಏನು, ನನ್ನ ವಾಕ್ಯ ಈ ದಿವಸ ತಿಳಿಸಿದೆ. ಸ್ವಾಮಿ, ಇದಕ್ಕೆ ನಾವು ಯೋಗ್ಯರಾಗಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ಅಶುದ್ಧತೆಯಿಂದ ಹೊರಗೆ ಬಂದು ಪರಿಶುದ್ಧತೆಗೆ ಸಾಗಲಿಕ್ಕಾಗುವಂತೆ ಸಹಾಯ ಮಾಡು. ನಮ್ಮ ನಿನ್ನ ಕೈಗೆ ಒಪ್ಪಿಸಿಕೊಡ್ತೀವಿ. ಈ ದಿವಸ ಬಲವಾಗಿ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿಯ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.